ಹತ್ತತ್ರ 2 ಕೋಟಿ ಮತದಾರರನ್ನ ರಿಸ್ಕಿಗೆ ತಂದಿಟ್ಟಿದೆ ಅಂದ್ರೆ ಇಷ್ಟೊಂದು ಜನ ತೆಗ್ದಿಟ್ಟು ಈ ರಾಜಕೀಯ ಪಕ್ಷಗಳಾದ್ರೂ ಏನ್ ಮಾಡ್ಬೇಕು? ಅಶಿಕ್ಷಿತರನ್ನ, ಬಡವರನ್ನ, ದಲಿತರನ್ನ, ಮಹಿಳೆಯರನ್ನ ತಗೊಂಡ್ರೆ ಕ್ವಾಲಿಟಿ ಆಫ್ ಡೆಮಾಕ್ರಸಿ ಡೌನ್ ಆಗುತ್ತೆ ಅಂತ ಅವ್ರ ಪರಿಕಲ್ಪನೆ. SIR ನ ಉದ್ದೇಶವೇ ಪರ್ಮನೆಂಟ್ ರೆಸಿಡೆನ್ಸ್ನಲ್ಲಿ ಇಲ್ದರೇ ಇರೋರ್ನ ಡಿಲೀಟ್ ಮಾಡೋದು. ನಿಮ್ಮ ಇದಕ್ಕೆ ಎದ್ದೇಳ ಕರ್ನಾಟಕ ವಿಚಾರಕ್ಕೆ ಬಂದ್ರೆ ಈ SIR ವಿಚಾರದಲ್ಲಿ ಒಂದು ಮತನೂ ಡಿಲೀಟ್ ಆಗದೆ ಇರಂಗ್ ನೋಡ್ಕೊಂತೀವಿ ನಾವು ಅಂತ ಹೇಳಿದ್ದೀರಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿ. ನಮ್ಮ ಪೂರ್ತಿ ಡಿಮ್ಯಾಂಡ್ SIR ನ ರದ್ದುಗೊಳಿಸಬೇಕು. ಆ ಪದ್ಧತಿನೇ ಸರಿ ಇಲ್ಲ. ಬಿಜೆಪಿ ಅವರು ಕೇಂದ್ರ ಸರ್ಕಾರವೇ ಇದಕ್ಕೆ ಕಾರಣ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನ ಮತಗಳನ್ನ ಡಿಲೀಟ್ ಮಾಡ್ತಾ ಇದೆ. ಆದ್ರೆ ASDDO ಏನ್ ನಡೀತಿದೆಯೋ ಇದ್ರೊಳಗೆ ಬರೀ ಕಾಂಗ್ರೆಸ್ ವೋಟರ್ಸ್ನ ಮಾರ್ಕೆಟ್ ಮಾಡಿ ಡಿಲೀಟ್ ಮಾಡಕ್ ಬರಲ್ಲ. ನಮ್ಮ ಮಿನಿಸ್ಟರ್ಸ್ ಕೆಲವೊಮ್ಮೆ ಬಹಳ ದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ಮನೋಜ್ ಕಂಬಳಿ. ಕರ್ನಾಟಕದಲ್ಲಿ SIR ಇನ್ನೇನು ಮುಗಿತಾ ಇದೆ. ಇದೇ ಆಗಸ್ಟ್ 8ನೇ ತಾರೀಕು SIR ಮುಗಿಯುತ್ತೆ. ಅದಕ್ಕಿಂತ ಮುಂಚೆ ಕರ್ನಾಟಕ ಚುನಾವಣಾ ಆಯೋಗ ಒಂದು ಎಡವಟ್ಟನ್ನು ಮಾಡಿದೆ. ಅದೇನೆಂದರೆ ASDDO ಎನ್ನುವ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದು ಆಗಸ್ಟ್ 4ರವರೆಗೆ BLOಗಳಿಗೆ ಮತದಾರರು ಕೊಟ್ಟಿದ್ದಂಥ ಅರ್ಜಿಯನ್ನು ಪರಿಗಣಿಸಿ ಬಿಡುಗಡೆ ಮಾಡಿದ್ದಾರೆ. ಇನ್ನು 4 ದಿನದ್ದು ಯಾವ ರೀತಿಯಲ್ಲಿ ಮತ್ತೊಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನುವ ಅವರಿಗೆ ಸರಿಯಾದ ಕ್ಲಾರಿಟಿ ಇಲ್ಲ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾದಂಥ V ಅನ್ಬುಕುಮಾರ್ ಅವರಿಗೆ. ಸೊ ಇದ್ರ ಕುರಿತಾಗಿ ಒಂದು ವಿಶೇಷ ಸಂದರ್ಶನವನ್ನು ಮಾಡಲಿಕ್ಕೆ ನಾವು ಎದ್ದೇಳು ಕರ್ನಾಟಕದ ಪ್ರಮುಖರಾಗಿರುವಂಥ ನೂರ್ ಶ್ರೀಧರ್ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ಈಗ ನೂರ್ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೂರ್ ಶ್ರೀಧರ್ ಸರ್ ಇದೇ ವಿಷಯವಾಗಿ SIR ವಿಷಯವಾಗಿ ಇಡೀ ಕರ್ನಾಟಕದಾದ್ಯಂತ ಓಡಾಡಿದ್ದಾರೆ. ಮತ್ತೆ ಎಲ್ಲರಿಗೂ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದಾರೆ. ಒಂದು ಮತವನ್ನು ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಜಾಗೃತಿ ವಹಿಸಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಕೂಡ ಈ ಚುನಾವಣಾ ಆಯೋಗ ಮಾಡಿರುವಂಥ ಎಡವಟ್ಟು ಮತ್ತು ಅಥವಾ ಇವರು ಕೊಟ್ಟಿರುವ ಟ್ರೈನಿಂಗೇ ತಪ್ಪಾಯ್ತಾ, ಇದೆಲ್ಲ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈ ASDDO ಪಟ್ಟಿ ಬಿಡುಗಡೆ ಮಾಡಿದಾರಲ್ಲ, ಕರ್ನಾಟಕದಲ್ಲಿರೋದೇ 5,54,00,000 ಮತದಾರರು. ಅದರಲ್ಲಿ ಈ ಪಟ್ಟಿಯಲ್ಲಿರೋದೇ 1,10,11,00,000. ಸೊ ಇದೇನಾದ್ರೂ ಅಂತಿಮ ಪಟ್ಟಿ ಆಗ್ಬಿಟ್ರೆ ಏನ್ ಸರ್ ಮುಂದಿನ ಕತೆ ಅಂತ? ಇನ್ನೂ ದೊಡ್ಡ ಶಾಕಿಗೆ ರೆಡಿಯಾಗಿ. ಇಷ್ಟೇ ಅಲ್ಲ, ಇದು SIR ಅಂತ ಹೊರಟ್ರೆ 3 ಭಾಗ ಇದೆ. ಒಂದು ASDDO ಒಂದು ಭಾಗ, ಅನ್ಮ್ಯಾಪ್ಡ್ ಅಂತಿದೆ, ಅದು 34 ಲಕ್ಷ ಆಲ್ರೆಡಿ ತೋರಿಸ್ತಾ ಇದೆ. ಅವರೆಲ್ಲ ಕೂಡ ಗ್ಯಾರಂಟಿ ಒಳಗೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅವ್ರು ಮೂರನೇದು ಇನ್ನೊಂದಿದೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತೇಳಿ, ಅದು BLO ಆ್ಯಪ್ಸಲ್ಲಿ ಹಾಕಿದ್ದಾರೆ. ಅದನ್ನೇ ಬೆಂಗಾಲಲ್ಲಿ ಬಳಸಿ 1,13,00,000 ಜನರಿಗೆ ಅಲ್ಲಿ ನೋಟಿಸ್ ಹೋಯಿತು. ಮತ್ತು ಅದರಿಂದಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದಾಗಿ ವೋಟಿಂಗ್ ರೇಟ್ಸ್ನ ಕರ್ಕೊಂಡವರು 65 ಲಕ್ಷ. ಅದರಲ್ಲೇ ಈಗ 34 ಲಕ್ಷ ಜನ ಅಪೀಲ್ ಹಾಕಿರೋವಂಥದ್ದು. ಹಾಗಾಗಿ ಎಲ್ಲವನ್ನೂ ಸೇರಿಸಿದ್ರೆ ನೀವು 1.1 ಕೋಟಿ ASDDO, 34 ಲಕ್ಷ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ನಿಮಗೆ 1.5 ಕೋಟಿ ಅದು ಬಂತು. ಮಿನಿಮಮ್ ಅಂತ ಹೇಳಿದ್ರು ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇನ್ನೊಂದು 50 ಲಕ್ಷ ಅಂತ ಹಿಡೀರಿ. 2 ಕೋಟಿ ಜನರಿಗೆ ಇದು ಅಪಾಯದಲ್ಲಿ ತಂದೊಡ್ಡಿದೆ. 5.5 ಕೋಟಿ ಒಳಗಡೆ 2 ಕೋಟಿ ಜನರನ್ನ ಇದು ರಿಸ್ಕಿಗೆ ತಂದಿಟ್ಟಿದೆ. ಹತ್ತತ್ರ 2 ಕೋಟಿ ಮತದಾರರನ್ನ ರಿಸ್ಕಿಗೆ ತಂದಿಟ್ಟಿದೆ ಅಂದ್ರೆ ಇಷ್ಟೊಂದು ಜನ ತೆಗ್ದಿಟ್ಟು ಈ ರಾಜಕೀಯ ಪಕ್ಷಗಳಾದ್ರೂ ಏನ್ ಮಾಡ್ಬೇಕು? ರಾಜಕೀಯ ಪಕ್ಷಗಳು ಈಗ ನಾನು ಅದೇ ಪ್ರಶ್ನೆ ಇತ್ತು. ಏನು ಅಂದ್ರೆ, ಕಾಂಗ್ರೆಸ್ ಅಟ್ಲೀಸ್ಟ್ ಪ್ರೆಸ್ ಮೀಟ್ ಮಾಡ್ತು, BJP JDSನವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಮೊದಲು ಅವ್ರು SIR ತಡೆ ಹಿಡೀರಿ ಅಂದ್ರು, ಮುಂದಕ್ಕೆ ಹಾಕಿ ಕರ್ನಾಟಕದಲ್ಲಿ ಬೇಡ ಅಂತ ಅವಸರ ಮಾಡಿದ್ರು. ಈಗ ಅದ್ರ ಬಗ್ಗೆ ಧ್ವನಿನೂ ಎತ್ತುತ್ತಿಲ್ಲ. ಅಲ್ಲ, BJPಯ ಅವಾಗಿನ ಏನು ಹಿಂದೂ ಮಹಾಸಭಾ ಹಿಂದುತ್ವ ಶಕ್ತಿಗಳು ಏನಿದ್ರು ನಮ್ಮ ಸಂವಿಧಾನ ರಚನೆ ಆಗಬೇಕಾದ್ರೆ, ಅವಾಗ ಸಾರ್ವತ್ರಿಕ ಮತದಾನ ಬಂದಾಗಲೇ ಅದನ್ನು ವಿರೋಧ ಮಾಡಿದಂಥ ಜನ ಇವರು. ಯಾಕಂದರೆ ಅಲ್ಲಿ ಜನಸಾಮಾನ್ಯರಿಗೆ, ಕಡುಬಡವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಮಹಿಳೆಯರಿಗೆ ವೋಟ್ ಕೊಡೋದು ಇವ್ರಿಗೆ ಒಪ್ಪಿಗೆನೇ ಇರಲಿಲ್ಲ. ಇಲ್ಲಿ ಮಾತ್ರ ಇಲ್ಲ, ಇಡೀ ಜಗತ್ತಿನಲ್ಲೇ ಸಾರ್ವತ್ರಿಕ ಮತದಾನ ಅನ್ನೋಂಥದ್ದು ಭಾಳ ಕೆಲವು ಕಡೆ ಮಾತ್ರ ಜಾರಿಯಾಗಿದೆ, ಎಲ್ಲ ಕಡೆ ಇರಲಿಲ್ಲ. ಅವಾಗ ಮತ ಹಾಕಬೇಕು ಅಂದ್ರೇ ಅವ್ರಿಗೆ ಆಸ್ತಿವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಗಂಡಸರಾಗಿರಬೇಕು. ಈ 3 ಕ್ರೈಟೀರಿಯಾ ಮೇಲೆ ಇದ್ದಂಥದ್ದು. ಮಹಿಳೆಯರಿಗೂ ಇಲ್ಲ, ಆಸ್ತಿ ಇಲ್ದವ್ರಿಗೂ ಇಲ್ಲ, ಉದ್ಯೋಗ ಎಜುಕೇಷನ್ ಪದವೀಧರ ಅಥವಾ ಉನ್ನತ ಶಿಕ್ಷಣ ಇಲ್ದವ್ರಿಗೂ ಇಲ್ಲ ವೋಟಿಂಗ್ ರೇಟ್. ಸಾರ್ವತ್ರಿಕ ಮತದಾನ ಅನ್ನುವಂಥದ್ದು ಅದು ದೊಡ್ಡ ಆಂದೋಲನದ ಭಾಗವಾಗಿ ಅದು ಬಂದಿದ್ದು. ಅದು ಭಾರತ ಒಂದು ದೊಡ್ಡ ಆರಂಭದಿಂದನೇ ಆ ಹೆಜ್ಜೆ ತೊಗೊಂಡ್ಬಿಡ್ತು ಸಾರ್ವತ್ರಿಕ ಮತದಾನ ಇವ್ರು ವಿರೋಧ ಮಾಡಿದ್ರು. ಯಾಕಂದ್ರೆ ಇವ್ರ ಪ್ರಕಾರ ಈ ಟೈಪು ಅಶಿಕ್ಷಿತರನ್ನ, ಬಡವರನ್ನ, ದಲಿತರನ್ನ, ಮಹಿಳೆಯರನ್ನ ತಗೊಂಡ್ರೆ ಕ್ವಾಲಿಟಿ ಆಫ್ ಡೆಮಾಕ್ರಸಿ ಡೌನ್ ಆಗುತ್ತೆ ಅಂತ ಅವ್ರ ಪರಿಕಲ್ಪನೆ. ಕ್ವಾಲಿಟಿ ಆಫ್ ಡೆಮಾಕ್ರಸಿ ಆಗಬೇಕು ಅಂತ ಹೇಳಿದ್ರೆ ಉತ್ತಮ ಕುಲೀನರು, ಶಿಕ್ಷಿತರು, ಮೇಲ್ವರ್ಗದವರು, ಅವು ತಿಳಿವಳಿಕೆ ಹೊಂದಿರುವಂಥವ್ರು ಇವ್ರಿಗೆ ಓಟ್ ಹಾಕಿದ್ರೆ ಸಾಕು. ಸೊ ಇದರಿಂದೆಲ್ಲ ಹೋಗೋದು ಯಾರು? ಈಗ ಇಡೀ ನಮ್ಮ ಇದರೊಳಗೆ ಬರೋದು ಇದೊಂದು ಡಾಕ್ಯುಮೆಂಟ್ ಗೇಮ್. ನೀವು ಉಳಿಬೋದು, ಡಾಕ್ಯುಮೆಂಟ್ ಬೇಕು ನಿಮ್ಮ ಹತ್ರ, ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಇರೋ ಜನ, ಡಾಕ್ಯುಮೆಂಟ್ಸ್ ಇಲ್ದಿರೋ ಜನ ಅಂತ ಜಗತ್ತಲ್ಲಿ ಡಿವೈಡ್ ಆಗಿದೆ. ಯಾರು ಬಡವರಿದ್ದಾರೆ, ಯಾರು ಶೋಷಿತ ಸಮುದಾಯಗಳಿಂದ ಬಂದಿದ್ದಾರೆ, ಯಾರು ಮಹಿಳೆಯರಾಗಿದ್ದಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ.
ಹಾಗಾಗಿ ಇದು ಡಾಕ್ಯುಮೆಂಟ್ ಇಲ್ಲದವ್ರನ್ನ ಹೊರಗಿಡೋದು ಅಂತ ಹೇಳೋದು ಒಂದೇನೆ, ತಳ ಸಮುದಾಯಗಳನ್ನು ಹೊರಗಿಡೋದು ಅಂತಾನೆ ಒಂದೇನೆ. ಅವ್ರಿಗೆ ಮೊದಲಿಂದಲೂ ತಳ ಸಮುದಾಯಗಳು ಬೇಡ ಈ ಡೆಮೋಕ್ರಸಿ ಒಳಗಡೆ, ಅವ್ರನ್ನ ಹೊರಗೆ ಹಾಕ್ಬೇಕಾಗಿದೆ. ಅವರಿಗೆ ಬಿಜೆಪಿ ಮತ್ತು ಸಂಘ ಪರಿವಾರ RSSಗೆ ಬೇಡ. ಹಾಗಾಗಿ ಎಷ್ಟು ಹೊರಗೆ ಹೋಗ್ತಾರೋ ಹೋಗ್ಲಿ ಅಂತಿದೆ. ಇನ್ನೊಂದು ಎರಡನೇ ಕಾರಣನೂ ಇದೆ, ಬರೀ ಸೈದ್ಧಾಂತಿಕ ಕಾರಣ ಮಾತ್ರ ಅಲ್ಲ, ಇನ್ನೊಂದು ರಾಜಕೀಯ ಕಾರಣನೂ ಕೂಡ ಇದೆ. ಶೋಷಿತ ಸಮುದಾಯಗಳು ಹೆಚ್ಚಾಗಿ, ದಮನಿತ ಸಮುದಾಯಗಳು, ಶೋಷಿತ ವರ್ಗಗಳು ಏನಿದಾವೆ ಇವು ಹೆಚ್ಚಾಗಿ ನಾನ್ BJPಗೆ ಸಪೋರ್ಟ್ ಮಾಡ್ತವೆ. 70%, ಒಂದು 30% ಅವ್ರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ, 70% ಈ ಕಡೆ ಇದೆ. ಇಲ್ಲಿಂದ ಮೇಲಕ್ಕೆ ಏರುತ್ತಿದ್ದಂಗೂ ಕೂಡ BJP ಬರ್ತದೆ. ಕೆಳಗೆ ಎಷ್ಟು ಡೌನ್ ಹೋಗ್ತದೋ ಅಡ್ವಾಂಟೇಜ್ ಟು BJP, ಲಾಸ್ಟ್ ಟು ಕಾಂಗ್ರೆಸ್ ಅಂಡ್ ಅದರ್ ನಾನ್ ಪಾರ್ಟಿ. ಆ ದೃಷ್ಟಿಯಿಂದನೂ ಕೂಡ ಇದು ನಡೀಲಿ ಅಂತಿದೆ. ಅವ್ರಿಗೆ ಎಷ್ಟು ಜನ ಹೊರಗೆ ಹೋಗ್ತಾರೋ ಹೋಗ್ಲಿ ಅಂತಿದೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ಈಗ ನೀವೇ ಮತ ಕಾವಲು ಸಮಿತಿ ಅಂತ ಒಂದು ರಚನೆ ಮಾಡಿದ್ರಿ, ಮತ್ತೆ ಇದಕ್ಕಿಂತ ಮುಂಚೆ ಎದ್ದೇಳು ಕರ್ನಾಟಕದಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ರಿ, ತುಂಬಾ ದೊಡ್ಡ ದೊಡ್ಡ ಚಿಂತಕರನ್ನ ಕರೆಸಿ ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರಿ. ನೀವು ಒಂದು ಅಂದಾಜು ಮಾಡಿದ್ರಿ, ನಾನು ಆ ಸಭೆಯಲ್ಲಿದ್ದೆ, ನೀವು ಒಂದು ಅಂದಾಜು ಮಾಡಿದ್ರಿ, ನಮ್ಮ ಕರ್ನಾಟಕದಲ್ಲಿ ಈ SIR ಪ್ರಕ್ರಿಯೆ ನಡೆದಾಗ ಒಂದು 80 ಲಕ್ಷ ಜನಕ್ಕೆ ಏನಾದರೂ ಎಫೆಕ್ಟ್ ಆಗ್ಬೋದು, ಹೊರಗುಳಿತಾರೆ ಅಂತಲ್ಲ, 80 ಲಕ್ಷ ಜನಕ್ಕೆ ಎಫೆಕ್ಟ್ ಆಗ್ಬೋದು ಅಂತ ಒಂದು ಅಂದಾಜು ಮಾಡಿದ್ರಿ. ಸೊ ನಿಮ್ಮ ಅಂದಾಜಿನ ಮೀರ್ ಹೋಗ್ತಿದ್ಯಾ ಅಥವಾ ನಿಮ್ಮ ಅಂದಾಜಿಂದ ಕಡಿಮೆ ಆಗ್ಬೋದಾ ಮುಂದಿನ ಪಟ್ಟಿ? ಇಲ್ಲ, ನಮ್ಮ ಅಂದಾಜು ಹೆಚ್ಚು ಕಡಿಮೆ ಇಷ್ಟು. ನಾವು ಹೇಳಿದ್ದು ಮಿನಿಮಮ್ 70ರಿಂದ 80, ಮಿನಿಮಮ್ ಇದು 1.5 ಕೋಟಿ ಅಷ್ಟು ಆಗಬಹುದು ಅನ್ನೋದೇ ನಮ್ಮ ಅಂದಾಜು. ಓವರ್ ಆಲ್ ಅಲ್ಟಿಮೇಟ್ಲಿ ತೊಗೊಂಡ್ರೆ 1.5 ಕೋಟಿ ತನಕ ಹೋಗ್ಬೋದು. ಬಹಳ ಮಿನಿಮಮ್ ಆಗಿ ಎಷ್ಟೇ ಗುದ್ದಾಡಿ ನಾವೆಷ್ಟೇ ಫೈಟ್ ಮಾಡಿದ್ರು 70ರಿಂದ 80 ಲಕ್ಷ ಅಷ್ಟಾಗುತ್ತೆ ಅಂತಿತ್ತು. ನಮ್ಮ ಪ್ರಕಾರ ನಾವೇನು ಅಂದಾಜು ಮಾಡಿದ್ವೋ ಆ ಅಂದಾಜು ಪ್ರಕಾರನೇ ಇದು ಹೋಗ್ತಾ ಇತ್ತು. ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಹಿಂದುಳಿದ ಪ್ರದೇಶದವ್ರನ್ನೇ ಹೆಚ್ಚಾಗಿ ಹಿಂದುಳಿತಿದ್ದಾರೆ. ಅಂದ್ರೆ ಈಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಾಗಿರ್ಬೋದು, ಈಗ ಅವರೆಲ್ಲ ಗುಳೆ ಬಂದಿರ್ತಾರೆ, ಅವ್ರನ್ನ ಶಿಫ್ಟೆಡ್ ಅಂತ, ಕಂಪ್ಲೀಟ್ಲಿ ಶಿಫ್ಟೆಡ್ ಅಂತಾರೆ. ಮತ್ತೆ ಆಬ್ಸೆಂಟ್ ಅನ್ನೋದ್ರಲ್ಲೇ, ಯಾಕಂದ್ರೆ ಈ ASDDO ಅಲ್ಲಿ ASA ಅತಿ ಹೆಚ್ಚು, ಈಗ ಹತ್ತತ್ರ 80 ಲಕ್ಷ ಆಬ್ಸೆಂಟು ಮತ್ತೆ ಶಿಫ್ಟೆಡ್ ಅಂತಾನೆ ತೋರಿಸ್ತಾ ಇದ್ದಾರೆ ಈಗ ASDDO ಪಟ್ಟಿಯಲ್ಲಿ ನೋಡಿದ್ರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದರಲ್ಲೂ ವಿಶೇಷವಾಗಿ ಮತ್ತೆ ದಲಿತರು ಮತ್ತೆ ಅಲ್ಪಸಂಖ್ಯಾತರು ಈ ಎರಡು ಸಮುದಾಯಗಳಿಗೆ ಮತ್ತೆ ಹಿಂದುಳಿದ ಪ್ರದೇಶದ ಜನರಿಗೆ ಈಗ ASDDO ಆಬ್ಸೆಂಟ್, ಶಿಫ್ಟ್, ಡೆತ್, ಡಿಲೀಟ್ ಅಂಡ್ ಅದರ್ಸ್, ಡೂಪ್ಲಿಕೇಟ್ ಅಂಡ್ ಅದರ್ಸ್. ಈ ಡೆತ್ ಅಂಡ್ ಡೂಪ್ಲಿಕೇಟ್ಸ್ ಡಿಗಳು ಏನಿದಾವಲ್ಲ ಇವು ಹೆಚ್ಚು ಕಡಿಮೆ ದೊಡ್ಡ ವ್ಯತ್ಯಾಸ ಇರಲ್ಲ. ಯಾರೋ ತಪ್ಪಾಗಿ ಕೆಲವೊಮ್ಮೆ ಡೆತ್ ಅಂತ ನಮೂದನೆ ಮಾಡಿರ್ಬೋದು, ಕೆಲವರಿಗೆ ತಿಳ್ಕೊಳ್ದಲ್ಲೇ ಅವ್ರು ಯಾರು ಹೇಳ್ಬಿಟ್ರು ಅವ್ರು ತೀರ್ಕೊಂಡಿದ್ದಾರೆ ಅಂತ ಹಂಗೆ ಮಾಡಿರ್ಬೋದು, ಅಥವಾ ಡೂಪ್ಲಿಕೇಟಲ್ಲೂ ಕೆಲವು ಕನ್ಫ್ಯೂಸ್ ಮಾಡ್ಕೊಂಡು ಮಾಡಿರ್ಬೋದು. ಅವೆರಡರಲ್ಲಿ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ, ಬಟ್ ಹೆಚ್ಚು ವ್ಯತ್ಯಾಸ ಇರಲ್ಲ. ಆದರೆ AS ಮತ್ತು O ಇದೆಯಲ್ಲ, ಇದು ಒಟ್ಟು ಸೇರಿ ಎಷ್ಟು ಬರುತ್ತಪ್ಪ ಅಂದರೆ 16% ಬರುತ್ತೆ. ಓವರ್ ಆಲ್ ತೊಗೊಂಡ್ರೆ 20% ಅಂತ ಹೇಳಿದ್ರೆ ASO 16% ಬರ್ತದೆ. ಆಬ್ಸೆಂಟೇ 3% ಇದೆ, 100% ಶಿಫ್ಟೆಡ್ ಇದೆ, ಇದು ಅದರ್ಸ್ 1% ಇದೆ. ಈ ಅದರ್ಸ್ 1% ಏನಿದೆ, ಇವ್ರು ಯಾರು ಇಂಥ ಕೆಟಗರಿ ಎಲ್ಲೂ ಇರಲಿಲ್ಲ, ಇವ್ರು ಸೇರಿಸಿದ್ದಾರೆ. ಇವ್ರು ಬರೆದಿರೋದು ಏನಪ್ಪ ಅಂದರೆ ಲಾಜಿಕಲ್ ಎನ್ಯುಮಿರೇಷನ್ ಫಾರಮ್ನ ಹಿಂದಿರುಗಿಸಲು ನಿರಾಕರಿಸಿದವರು. ಇದು ಟೆಕ್ನಿಕಲ್ ಲ್ಯಾಂಗ್ವೇಜ್ ನೋಡಿ, ಇದು ಮೋಸದ ಲ್ಯಾಂಗ್ವೇಜ್ ಇದು. ಯಾರಾದರೂ ಹೋಗ್ಬಿಟ್ಟು ಎನ್ಯುಮಿರೇಷನ್ ಫಾರ್ಮ್ನ ನಾನು ಕೊಡೋದಿಲ್ಲ ಅನ್ರಿ ನಿಮಗೆ ಅಂತೇಳಿ, ಹಂಗೆ ಯಾರಾದರೂ ಅಂತಾರೆ ಸಿಕ್ಕರು ಕೂಡ ಒಂದು 5 ಜನ ಸಿಗ್ಬೋದು ಕರ್ನಾಟಕದಲ್ಲಿ ಅಂತಾರೆ. ಇರ್ತಾರೆ ಕೆಲವರು ಭಾರಿ ಎಕ್ಸೆಂಟ್ರಿಕ್ ಆಗಿ, ನಾನು ಕೊಡಲ್ ಕಂಡ್ರಿ ಒಂದು 5 ಜನ ಸಿಗ್ಬೋದು. 1% ಜನ ಸಿಗ್ತಾರೆ ಅವಾಗ ಕರ್ನಾಟಕದೊಳಗೆ. ತಮಾಷೆನ ಇದು, ಹುಚ್ಚಾಟನ. ಅದನ್ನ ಬೇಕಂತಾನೆ ಮಾಡಿದಾರೆ ಲ್ಯಾಂಗ್ವೇಜ್. 5 ಲಕ್ಷ ಇದ್ದಾರೆ ಈಗ ಅದರಲ್ಲಿ, 5 ಲಕ್ಷ ಇದ್ದಾರೆ. ಅದನ್ನ ಹೆಂಗ್ ಮಾಡಕ್ ಸಾಧ್ಯ? ಅದು ಏನಕ್ಕೆ ಅದನ್ನ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇವ್ರು ಎನ್ಯುಮಿರೇಷನ್ ಫಾರ್ಮ್ ಹಂಚಿದ್ರೆ ಒಬ್ಬರು ಬಂದಿಲ್ಲ, ಕಾರಣ ಕೊಡಬೇಕಲ್ಲ. ಇವ್ರು ಕರೆಕ್ಟ್ ಮಾಡ್ಕೊಳ್ಳೋದಲ್ಲಿ ಇರ್ಬೋದು, ಜನರಿಗೆ ಅರ್ಥ ಆಗ್ದಲ್ಲಿ ಇರ್ಬೋದು, ಅದನ್ನ ಏನು ಫಾರ್ಮ್ ತುಂಬಬೇಕು. ಆದಿವಾಸಿಗಳು ಇವತ್ತು ಕೂಡ ಕೊಡೋದ್ನ ಇವತ್ತು ನಾವು ತೋರಿಸ್ತೀವಿ ನಿಮ್ಗೆ ಎಕ್ಸಾಂಪಲ್ಸ್. ಇವ್ರು ಹೋಗ್ಬಿಟ್ಟು ಕರಪತ್ರ ಹಂಚಿದಾಗ ಕೇಳ್ಬೋದು, ಸುಮಾರು ದಿವಸ ಕೊಟ್ಟಿರಲಿಲ್ಲ, ಮೊನ್ನೆ ಹಂಚಿದ್ದಾರೆ ಕೆಲವರಿಗೆಲ್ಲ. ಮೊನ್ನೆ ಪ್ರೆಸ್ ಮೀಟ್ ನಾವು ಮಾಡಿದಾಗ ಮೊನ್ನೆ ಕೊಡೋದ್ನವ್ರು ಬಂದಿದ್ರು. ನಾವು ಗಲಾಟೆ ಮಾಡಿದ್ಮೇಲೆ ನೆನ್ನೆ ಬಂತು ನಮ್ಗೆ ಎನ್ಯುಮಿರೇಷನ್ ಫಾರ್ಮ್ ಅಂತ. ಎನ್ಯುಮಿರೇಷನ್ ಫಾರ್ಮ್ ಹಿಡ್ಕೊಂಡು ಬಂದಿದ್ರು ಮೊನ್ನೆ ಇಲ್ಲಿ 7ನೇ ತಾರೀಕು. ಇಂಥ ಜನನು ಕೂಡ ಇವತ್ತಿಗೆ ಕೂಡ ಇದ್ದಾರೆ. ಅಂಥವರಲ್ಲಿ ಕೆಲವರು ಅವ್ರ ಕೈಯಲ್ಲೇ ಏನು ಮಾಡಬೇಕು ಅಂತ ಗೊತ್ತಿದ್ರೆ ಕೈಲಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆದರೆ ಇವರಿಗೆ ತಪ್ಪು ತೋರಿಸ್ಕೋಬಾರ್ದಲ್ಲ, ಹಾಗಾಗಿ ಅವರು ಕೊಡಲು ನಿರಾಕರಿಸಿದವರು ಅಂತೇಳಿ ಅವ್ರನ್ನ ಅದರ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದು ಒಂದು. ಆಬ್ಸೆಂಟ್ ಅಂತ ಏನು ಹಾಕಿದ್ದಾರೆ 3%. ಆಬ್ಸೆಂಟ್ ಅಂದ್ರೆ ಏನು? ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತಲ್ಲ, ಅವ್ರು ಇದ್ದಾರೆ, ಇವ್ರು ಹೋದಾಗ ಅವ್ರು ಸಿಕ್ಕಿಲ್ಲ. BLOಗಳು ಕೂಡ ಅವ್ರಿಗೆ ಒಂದೇ ಸರಿ ಇಂಥ ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಆಗಿ ಅವ್ರು ತಲೆ ಕೆಟ್ಟು ಓಡಾಡ್ತಿದ್ದಾರೆ. ರಿಮೋಟ್ ಪ್ಲೇಸಸ್ ಇದೆ, ಇವ್ರು ಹೋಗಕ್ಕಾಗಲ್ಲ, ಅಥವಾ ಇವ್ರು ಹೋದಾಗ ಅವ್ರು ದುಡಿಯಕ್ಕೆ ಹೋಗಿರ್ತಾರೆ. ಜನ ಯಾರಾದ್ರೂ ಕಾಯ್ತಾರೆ. ಎಷ್ಟು ಕಡೆ ದುಡಿಯುವ ಜನ ಇವತ್ತು ಬೆಳಿಗ್ಗೆ 7 ಗಂಟೆಗೆ 8 ಗಂಟೆ ಬಾಕ್ಸ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 9 ಗಂಟೆ 8 ಗಂಟೆ 7 ಗಂಟೆಗೆ ವಾಪಸ್ ಬರ್ತಾರೆ ಮನೆಗೆ. BLOs ವರ್ಕ್ ಮಾಡೋ ಟೈಮಲ್ಲೂ ಅವರು ವರ್ಕಲ್ಲಿ ಇರ್ತಾರೆ. ಇವ್ರು ಕಾದ್ಕೊಂಡು ಕುಂದ್ರಲ್ಲ. ಅದಕ್ಕೆ ಒಂದು ಮೆಕ್ಯಾನಿಸಮ್ ಇಲ್ಲ, ಅಥವಾ ನಾನು ಹಾಕ್ಬಿಟ್ಟು ಇಷ್ಟು ಗಂಟೆಗೆ ಬರ್ತೀನಿ, ನಿಮಗೆ ಇಂಥ ದಿವಸ ಬರ್ತೀನಿ ಅನ್ನೋಕ್ಕೂ ಇಲ್ಲ. ಸುಮಾರು ಕಡೆ ಫೋನ್ ನೋಡಿದ್ರೆ ಫೋನ್ಗಳು ಎತ್ತಲ್ಲ.
ಸೊ ಹಂಗಾಗಿ ಆಬ್ಸೆಂಟ್ ಏನಿದೆ, ಆಬ್ಸೆಂಟ್ ಈಸ್ ನಾಟ್ ರಿಯಲ್. ಆಬ್ಸೆಂಟ್ ಈಸ್ ಏನಪ್ಪ ಅಂದರೆ ಕನೆಕ್ಟ್ ಆಗಲಿಲ್ಲ. ಅಲ್ಲ, ನೀವು ಕಲ್ಪನೆ ಮಾಡ್ಕೊಳ್ಳಿ, ಇದು ಮತದಾರರ ಮತಪಟ್ಟಿಯ ಪರಿಷ್ಕರಣೆ ಅಲ್ಲ, ಇದು ಮರುನೋಂದಾವಣಿ. ಹೆಚ್ಚು ಕಡಿಮೆ ಇಡೀ ಮತದಾರನ ಹೊಸದಾಗಿ ವೋಟರ್ ಲಿಸ್ಟ್ ಮಾಡೋಷ್ಟು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇಷ್ಟು ಪ್ರೋಸೆಸ್ನ 1 ತಿಂಗಳೊಳಗೆ ನಾನು ಮಾಡ್ಬಿಡ್ತೀನಿ, ಹೆಂಗಾಗ್ತದೆ? ಆಗಲ್ಲ ಅದು. ಸೊ ಹಂಗಾಗಿ ಆ ಪ್ರಾಬ್ಲಮಿಂದ ಆಗ್ತಿಲ್ಲ. ಇನ್ನು ಇಂಪಾರ್ಟೆಂಟ್ ಇರೋದು ಶಿಫ್ಟಿಂಗ್. ಸೊ ನಾನು ಅವಲ್ಲಿ ಹೇಳಿ ಬಂದಿದ್ರು, ಆಬ್ಸೆಂಟು ರಿಯಲ್ ಅಲ್ಲ, ಅದರ್ಸು ರಿಯಲ್ ಅಲ್ಲ. ಎಸ್ಪೆಷಲಿ ಶಿಫ್ಟಿಂಗ್ ಇದೆಯಲ್ಲ, ಇಲ್ಲಿ ಬಹಳ ದೊಡ್ಡ ಆಗಿರೋದು ಇಲ್ಲೇನೆ. ಶಿಫ್ಟಿಂಗ್ 100%. ಏನು ಶಿಫ್ಟಿಂಗ್ ಅಂದ್ರೆ ಏನು? ಅವರು ಇಲ್ಲೊಂದು ಈ ಬೂತಲ್ಲಿ ನಾವು ಎನ್ಯುಮರೇಷನ್ ಫಾರಮ್ ಕೊಡೋಕೆ ಹೋಗ್ತೀವಿ, ಇವರಿಲ್ಲ ಬೇರೆ ಕಡೆ ಹೋಗಿದ್ದಾರೆ. ಏನು ಕಾರಣಕ್ಕೆ ಹೋಗಿದ್ದಾರೆ? ಒಂದು, ಇವರು ಬಾಡಿಗೆ ಮನೆ ತಗೊಂಡು ಬೇರೆ ಕಡೆ ಮನೆ ಶಿಫ್ಟ್ ಆಗಿದ್ದಾರೆ. ಎರಡನೇದು, ಇವ್ರಿಗೆ ಬೇರೆ ಕೆಲಸ ಆಗಿದೆ, ಹಂಗಾಗಿ ಅಥವಾ ಕೆಲಸಕ್ಕೆ ಬೇರೆ ಕಡೆ ಹೋಗಬೇಕಾಗಿತ್ತು, ಹಂಗಾಗಿ ಅವರು ಕೆಲಸದ ಟ್ರಾನ್ಸ್ಫರ್ ಗಾರ್ಡಕ್ಕೆ ಹೋಗಿದ್ದಾರೆ, ಅಥವಾ ದುಡಿಲಿಕ್ಕೋಸ್ಕರ ಕೆಲಸ ಹುಡುಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಅವ್ರು ಇಲ್ಲಿಲ್ಲ, ಈಗ ಶಿಫ್ಟ್ ಆಗ್ಬಿಟ್ಟಿದ್ದಾರೆ, ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ದುಡಿಯೋಕೆ ಹೋಗ್ಬಿಟ್ಟಿದ್ದಾರೆ. ಮೂರನೇವರು ಹೆಣ್ಮಕ್ಳು ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾರೆ. ಇವ್ರೇನು ಮಾಡಿದ್ದಾರೆ, SIR ಒಳಗೆ ಶಿಫ್ಟ್, ಈಗ 3 ಫಾರಮ್ಗಳು ಇರ್ತವೆ ಎಲೆಕ್ಷನ್ ಇದ್ರೊಳಗೆ, ಫಂಡ್ ಬೇಸಿಕ್ 3 ಫಾರಮ್, ಫಾರಮ್ 6, ಫಾರಮ್ 7, ಫಾರಮ್ 8. ಫಾರಮ್ 6 ಅಂದ್ರೆ ಏನು? ನಿಮ್ಗೆ 18 ವರ್ಷ ಆಯ್ತು ಅಂತ ಹೇಳಿದ್ರೆ ನೋಂದಣಿ ಮಾಡ್ಕೊಳ್ಳೋರು ಫಾರಮ್ 6 ಬಳಸ್ತಾರೆ. ಡೆತ್ ಆದ್ರೆ ಅಂಥವರಿಗೆ ಫಾರಮ್ ನಂಬರ್ 7 ಬಳಸ್ತಾರೆ, ಡಿಲೀಟ್ ಮಾಡೋಕ್ಕೋಸ್ಕರ 7 ಬಳಸ್ತಾರೆ. ಅಥವಾ ಡೂಪ್ಲಿಕೇಟ್ ಆದ್ರೂ ಕೂಡ 7 ಬಳಸ್ತಾರೆ, ಡಿಲೀಟ್ ಮಾಡೋಕ್ಕೋಸ್ಕರ 7 ಬಳಸ್ತಾರೆ. ಮಿಕ್ಕಂತೆ ಶಿಫ್ಟಿಂಗ್ ಏನಿದೆ ಫಾರಮ್ ನಂಬರ್ 8 ಬಳಸಬೇಕು. ಸೊ ಈ ಎಲ್ಲ ಜನರಿಗೆ ಯಾರು ಶಿಫ್ಟ್ ಅಂತಿದ್ದಾರೆ, ಇವರೆಲ್ಲರಿಗೂ ಕೂಡ ಫಾರಮ್ ನಂಬರ್ 8 ಕೊಡಬೇಕಾಗಿತ್ತು, ಎಲ್ಲರಿಗೂ ಕೂಡ. ಆದ್ರೆ ಇವ್ರೇನ್ ಮಾಡಿದ್ದಾರೆ, ಫಾರಮ್ ನಂಬರ್ 8 ಅಲ್ಲ, ಎಲ್ಲರನ್ನು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಜನರು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಬಾಡಿಗೆ ಮನೆ ನಾನು ಬದಲಾಯಿಸಿದೆ ಅಂದ್ರೆ ಡಿಲೀಟ್, ಮದುವೆಯಾಗಿ ನಾನು ಹೋದೆ ಅಂದ್ರೆ ಡಿಲೀಟ್, ನಾನು ದುಡಿಯಕ್ಕೆ ಬೇರೆ ಕಡೆ ಹೋದೆ ಅಂದ್ರೆ ಡಿಲೀಟ್. ಅದು ಹೆಚ್ಚು ಕಡಿಮೆ 66 ಲಕ್ಷನೋ 67 ಲಕ್ಷ ಡಿಲೀಟ್ ಆಗಿರುವಂಥವ್ರು ಬರೀ ಇಂಥ ಜನರೇ ಇವರೆಲ್ಲ ಕೂಡ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಇವರು ಸ್ಥಿರವಾದ ನೆಲೆ ಇಲ್ಲದ ಜನ, ಸ್ವಂತ ಮನೆ ಇಲ್ಲದ ಜನ, ಬಾಡಿಗೆ ಮನೆಯಲ್ಲಿರುವ ಜನ. ಅಲ್ಲ, ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಹಂಗಾದ್ರೆ. ಅವ್ರು ಈಗ ಅನ್ಬು ಕುಮಾರ್ ಅವ್ರಿಗೆ ಕೇಳಿದ್ರೆ ಅವ್ರು ಏನ್ ಹೇಳಿದಾರೆ ಗೊತ್ತಾ? ಅವ್ರು ನೋಡಿ, ಮೊನ್ನೆ ಇಂಟರ್ವ್ಯೂ ನೋಡಿ, ಅವ್ರು ಲಾಸ್ಟ್ ಇಂಟರ್ವ್ಯೂ ಅದ್ರೊಳಗೆ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, SIR ನ ಉದ್ದೇಶವೇ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಇಲ್ದರೆ ಇರೋರ್ನ ಡಿಲೀಟ್ ಮಾಡೋದು ಅಂತ ಅವ್ರು ಹೇಳಿದಾರೆ. ಇದೇ ವಾಕ್ಯ, ಅವ್ರ ವಾಕ್ಯ ಇದು, ನಂದಲ್ಲ. ಪರ್ಮನೆಂಟ್ ಪ್ಲೇಸ್ ಅಲ್ಲಿ ಯಾರು ಇಲ್ವೋ ಅವ್ರನ್ನ ಡಿಲೀಟ್ ಮಾಡೋದು ಅಂತ ಹೇಳಿದ್ದಾರೆ. ಇವತ್ತು ಯಾವ ಕಾಲಘಟ್ಟದಲ್ಲಿ ಬದುಕ್ತಿದೀವೋ ಒಂದು ಅರಿವಿರ್ಬೇಕಲ್ಲ. ಪರ್ಮನೆಂಟ್ ರೆಸಿಡೆನ್ಸ್ ಇವತ್ತು ಯಾರಿಗಿದೆ ತೋರಿಸ್ಬಿಡ್ಲಿ ನೀವು. ನಿಮ್ಮ ಅನ್ಬು ಕುಮಾರ್ ಅಂತ ನಿಮ್ಮ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ನಿಮಗೆ ಪರ್ಮನೆಂಟ್ ಇರ್ಬೋದು ಸ್ವಾಮಿ. ಇವತ್ತು ಜನ ಎಲ್ಲ ಕೂಡ ಚೆಲ್ಲ ಪಿಲ್ಲಿಯಾಗಿ ದುಡಿಯಕ್ಕೆ ಹೊಟ್ಟಿದ್ದಾರೆ, ಎಲ್ಲೆಲ್ಲ ಹೋಗಿದ್ದಾರೆ, ಮನೆ ಮಾಡ್ಕೊಂಡು ಹೆಂಗೋ ಬದುಕ್ತಾ ಇದ್ದಾರೆ. ಊರಲ್ಲಿರೋ ಒಂದು ಮನೆ ಒಬ್ಬ ಅಣ್ಣನ್ಗೋ ಯಾರಿಗೂ ತಮ್ಮನ್ಗೋ ಬಿಟ್ಕೊಟ್ಟಿರ್ತಾರೆ. ಆ ಮನೆ ನನ್ನ ಮೂಲ ಮನೆ ಅಲ್ಲ, ಈಗ ಅದು ಬಿಟ್ಟಾಯ್ತು, ಮೂಲ ಮನೆನೂ ಹೋಯ್ತು. ಈಗ ಮೂಲ ಮನೆಯ ಕಲ್ಪನೆ ಒಡೆದೋಯ್ತು, ಎಲ್ಲ ಅಲೆಮಾರಿ ಜೀವನಗಳಿವ. ಈ ಟೈಮ್ನಲ್ಲಿ ನೀನು ಹೋಗ್ಬಿಟ್ಟು, ಇಲ್ಲ ನಾವು ನಿಮ್ಗೆ ಪರ್ಮನೆಂಟ್ ಅಲ್ಲ ಹಂಗಾಗಿ ನಿಮ್ಮನ್ನ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಂಗಿದ್ರೆ ನೀವು ನೋಡಿ ಇದು ಮಾಡಿದಾರ. ಈಗ ಏನು ಕೇಳಿದ್ರೆ, ನೀವು ಯಾಕೆ ಫಾರಮ್ 6 ಹಾಕಿ ಬಂದ್ಬಿಡಿ, ಫಾರಮ್ 6 ಬಂದ್ಬಿಡಿ. ಎಷ್ಟು ರೂಪಾಯಿ ಹೇಳ್ತಾರಪ್ಪ ಅಂದರೆ, ಫಾರಮ್ 6 ಹಾಕಿ ಏನು ಹಿಂಗೆ ತುಂಬಿಟ್ಟು ಹಿಂಗೆ ಕೊಟ್ಟು ಹಿಂಗೆ ಬಂದ್ಬಿಡೋದು. ಅನ್ಬು ಕುಮಾರ್ ಅವ್ರು ಹೆಂಗೆ ಮಾರಿಸ್ತಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಮೊದಲು ಏನು ಮಾಡಿದ್ರು, ಮ್ಯಾಪಿಂಗ್ ಒಳಗಡೆ 2ನೇ ಕಾಲಮು ಲೆಫ್ಟು ರೈಟು ಬರೆಯೋದು ಕನ್ಫ್ಯೂಷನ್ ಇತ್ತು. ಆಮೇಲೆ ಬಂದು ಏನು ಹೇಳಿದ್ರು, ಏನು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಗೆ ಆಗ್ತಾ ಇಲ್ವಾ ಅದನ್ನು ಬಿಟ್ಬಿಡಿ, ಕೆಳಗಡೆ ಇದೆಯಲ್ಲ ಅದನ್ನು ತುಂಬಿಟ್ಟು ನೀವು ಸಿಗ್ನೇಚರ್ ಹಾಕಿ ಕೊಟ್ಬಿಡಿ ಸಾಕು, ನೀವು ಡ್ರಾಫ್ಟ್ ಲಿಸ್ಟಲ್ಲಿ ಬಂದ್ಬಿಡ್ತೀರಾ. ಅರ್ಧ ಸುಳ್ಳು ಯಾಕೆ ಹೇಳ್ತೀರಿ ನೀವು, ಅರ್ಧ ಸತ್ಯ ಯಾಕೆ ಹೇಳ್ತೀರಿ? ಅರ್ಧ ಸತ್ಯ ಇನ್ನೊಂದಿದೆ. ನೀವು ಅಷ್ಟೇ ಮಾಡಿ ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಬರ್ತೀರಾ, ಆದ್ರೆ ನಿಮಗೆ ನೋಟಿಸ್ ಬರುತ್ತದೆ. ನೋಟಿಸ್ ಬರುತ್ತೆ ಅಂತ ಹೇಳಿದ್ರೆ ನೀವು SIR ಕೇಳುವಂತ 11 ಡಾಕ್ಯುಮೆಂಟಲ್ಲಿ 1 ಡಾಕ್ಯುಮೆಂಟ್ ಕೊಡ್ಲೇಬೇಕು ನೀವು. ಆ ಡಾಕ್ಯುಮೆಂಟ್ಸ್ ನ ಕೊಡೋದು ಅಷ್ಟು ಸುಲಭ ಅಲ್ಲ. ಆ ಡಾಕ್ಯುಮೆಂಟ್ ಕೊಡಕ್ಕಾಗ್ದಲೇನೆ ಬೇರೆ ರಾಜ್ಯಗಳಲ್ಲಿ ಡಿಲೀಟ್ ಆಗಿರೋದು, ಇಲ್ಲೂ ಡಿಲೀಟ್ ಆಗ್ತಾರೆ ನೋಟಿಸ್ ಇಲ್ದಲ್ಲೇ ಇರುವಂಥದ್ದು. ಈಗಲೂ ಅಷ್ಟೇ, ನೀವು ಫಾರ್ಮ್ ನಂಬರ್ 6 ಅದು ಕೊಡಿ ಅಂತಿದ್ರಲ್ಲ, ಫಾರ್ಮ್ ನಂಬರ್ 6 ಅಂದ್ರೆ ಏನು? ಹಳೆ ಟೈಪ್ ಫಾರ್ಮ್ ನಂಬರ್ 6 ಅಲ್ಲ ಇದು. ನೀವು ಹೆಚ್ಚು ಒಂದು ಸಿಟಿಸನ್ಶಿಪ್ನ ನಾಗರಿಕತ್ವವನ್ನು ರಿಜಿಸ್ಟರ್ ಮಾಡೋ ಟೈಪ್ ಇದೆ. ಅದಕ್ಕೆ ನೀವು SIR ಕೇಳುವಂತ 11 ಡಾಕ್ಯುಮೆಂಟ್ ಕೊಡಬೇಕು. ಈಗ ಕೊಟ್ಟು ಬಂದ್ಬಿಡ್ಲಲ್ಲ ಆ ಡಾಕ್ಯುಮೆಂಟ್ಸ್ ಅಲ್ಲ. ಈಗ ಏನು ಹೇಳ್ತಿದೆ ಗೌರ್ಮೆಂಟ್, ಏನು ಹೇಳ್ತಿದೆ, ಎಷ್ಟು ಫಾರ್ಮ್ ನಂಬರ್ 6 ಹಾಕಿ ನೀವು ಬಂದ್ಬಿಡಿ ಅಂತ ಹೇಳ್ತಾರೆ. ನೋಡಿ ಹೇಳ್ತೇನೆ, ಈಗ ಫಾರ್ಮ್ ನಂಬರ್ 6 ಹಾಕಿ ಬರಬೇಕು ಅಂತ ಹೇಳಿದ್ರೆ, ಈಗ ನೀವು ಕೊಡುವಂತ 11 ಡಾಕ್ಯುಮೆಂಟ್ ಅಲ್ಲಿ ಒಂದು ಕೊಡಬೇಕು. ಈಗ ಮಿಡಲ್ ಕ್ಲಾಸ್ನಲ್ಲೂ ಅಥವಾ ಪರ್ಮನೆಂಟ್ ಜಾಬ್ ಅಲ್ಲಿ ಇರೋರಿಗೆ ಅವ್ರು ಬೇರೆ ಟೈಪ್, ಅವ್ರ ಹತ್ರ ಪಾಸ್ಪೋರ್ಟ್ ಇದೆ ಬೇರೆ ಕಡೆ ಹೋಗೋಕೆ, ಅವ್ರು ತೋರಿಸ್ಬೋದು. ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಅವ್ರು ಒಂದು ಏನೋ ಒಂದು ಕೊಟ್ಬಿಡ್ಬೋದು. ಅಥವಾ ಅವ್ರ ಹತ್ರ ಒಂದು ಮಾರ್ಕ್ಸ್ ಕಾರ್ಡ್ ಇದೆ, ಅವ್ರು ಕೊಟ್ಬಿಡ್ಬೋದು. ಬೇರೆ ದುಡಿಯುವ ಜನ, ಮಹಿಳೆಯರು, ಇವ್ರೇನು ಶಿಫ್ಟ್ ಆಗಿದ್ದಾರೆ ಅಥವಾ ಬಾಡಿಗೆ ಮನೆ ಬದಲಾಯಿಸ್ಕೊಂಡು ಇವ್ರೇನು ಹೋಗಿದ್ದಾರೆ, ಇವ್ರು ಈ 11 ಡಾಕ್ಯುಮೆಂಟ್ ಕೊಡಬೇಕು ಅಂದರೆ ಅವ್ರಿಗೆ ಈಸಿಯಾಗಿರುವಂಥದ್ದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಒಂದೇ ಈಸಿಯಾಗಿ ಸಿಗುವಂಥದ್ದು. ಅದಕ್ಕೆ ಕರ್ನಾಟಕ ಗೌರ್ಮೆಂಟು ಅದನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದೀರಿ.
ಆದರೆ ಅದರೊಳಗೊಂದು ಕಂಡೀಷನ್ ಇದೆ, ಪರ್ಮನೆಂಟ್ ರೆಸಿಡೆನ್ಸ್ ಕೊಡಬೇಕು ಅಂತ ನಿಮ್ಗೆ ಏನು ಹೇಳುತ್ತೆ, ಕನಿಷ್ಠ 10 ವರ್ಷ ನೀವು ಆ ಜಾಗದಲ್ಲಿ ವಾಸಿಗಳಾಗಿರಬೇಕು. ನೀನು ಬಾಡಿಗೆ ಮನೆ ಶಿಫ್ಟ್ ಮಾಡ್ಕೊಂಡು 2 ದಿವಸ ಹೋಗ್ಬಿಟ್ಟು ಅಲ್ಲಿಂದ ನೀವು ಬಾಡಿಗೆ ಅಗ್ರಿಮೆಂಟ್ ಕಾರ್ಡ್ ನಿಮ್ಮ ಹತ್ರ ಇರ್ತದೆ, ನೀವು ಅದನ್ನು ತೊಗೊಂಡು ಹೋಗ್ಬಿಟ್ಟು 2 ವರ್ಷದ ತೊಗೊಂಡು ಹೋಗ್ಬಿಟ್ಟು ನನಗೆ PRC ಕೊಡಿದ್ರೆ PRC ಏನು ಕೊಡ್ತಾರೆ ಇವರಿಗೆ? ಮತ್ತೆ ನೀವು ಮನೆಗೆ ಹೋಗಿ ಹುಡುಕಿ ಹೊರಗೆ ಹಾಕ್ತಾ ಇದ್ದೀರಿ. ಆದ್ರೆ ಇವ್ರಿಗೆ ನೀವು ಮನೆಗೆ ಏನು ಕೊಡಲ್ಲ, ನೀವೇ ಹುಡುಕೊಂಬಂದು ಅರ್ಜಿ ಹಾಕಬೇಕು. ಎಷ್ಟು ಜನರಿಗೆ ಪ್ರಜ್ಞೆ ಇದೆ ನಮ್ಮ ಭಾರತದಲ್ಲಿ? ಓಹೋ ನಂದು ಹೋಗಿದೆ, ನಾನು ಹೋಗಿ ವೋಟರ್ ಲಿಸ್ಟ್ ಇವ್ರು ಹಾಕಂತ ಇವರು ಅಪ್ಲೋಡ್ ಮಾಡಿದ್ದೀವಿ ನೋಡ್ಕೊಳ್ಳಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಿ ನೀವು? ಎಲ್ಲ ಐ ಟಿ ಜನ ಅನ್ಕೊಂಡಿದ್ದೀರಾ? ದುಡಿಯೋ ಜನರನ್ನ IT ಸೆಕ್ಟರ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ, ಎಲ್ಲ ಚೆಕ್ ಮಾಡ್ಕೊಂಬಿಡಿ, ಕರೆಕ್ಷನ್ ಮಾಡ್ಕೊಳ್ಳಿ 3 ಡೇಸ್ನಲ್ಲಿ. ಇವರು ಯಾವುದೋ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ. ಇವರು ಜನಸಾಮಾನ್ಯರು ಮೊಬೈಲ್ನ ತೆಗೆದು ಹೆಂಗೆ ಕಾಲ್ ಮಾಡ್ಬೇಕು ಅನ್ನೋದು ಗೊತ್ತಾಡುತ್ತಿರೋ ಕಾಲಘಟ್ಟದಲ್ಲಿ ಇದ್ದಾರೆ ನಮ್ಮ ದುಡಿಯುವ ಜನ. ಹೌದು, ಇವ್ರಿಗೆ ತಾನು ಡಿಲೀಟ್ ಆಗಿದ್ದೀನಿ ಅಂತಾನೆ ಗೊತ್ತಾಗಲ್ಲ, ತಾನು ಡಿಲೀಟ್ ಆಗಿದ್ದೀನಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಫಾರ್ಮ್ ನಂಬರ್ 6 ನ ತಗೊಂಡು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಫಾರ್ಮ್ ನಂಬರ್ 6 ಯಾರ ಹತ್ರ ಕೇಳಬೇಕು ಅಂತ ಗೊತ್ತಿಲ್ಲ, PRC ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಿಲ್ಲ, PRC ನೀನ್ ತಾಂಬಾ ಡಾಕ್ಯುಮೆಂಟ್ 10 ವರ್ಷದ್ದು ಅಂತ ಅವ್ರ ಹತ್ರ ಇಲ್ಲ. ಹೆಂಗ್ ಬರ್ತಾರೆ? ಬರಲ್ಲ. ಈಗ ನೋಡಿ, ಏನು ಈಗ ಶಿಫ್ಟೆಡ್ ಒಳಗೆ ಹೋಗಿದ್ದಾರೆ, ಹೇ ಅಮ್ಮಮ್ಮ ಅಂದ್ರೆ ಅದರಲ್ಲಿ 10 ರಿಂದ 20 ಲಕ್ಷ ಜನ ವಾಪಸ್ ಬರ್ತಾರೆ. ಮಿಕ್ಕವರೆಲ್ಲ ಕೂಡ 40 ರಿಂದ 50 ಲಕ್ಷ ಅದರೊಳಗೆ ಔಟ್ ಆಗ್ತಾರೆ ಈ ಸರಿ. ಅಲ್ಲ ಸರ್, ನೀವು ನಿಮ್ಮ ಇದಕ್ಕೆ ಎದ್ದೇಳ ಕರ್ನಾಟಕ ವಿಚಾರಕ್ಕೆ ಬಂದ್ರೆ ಈ SIR ವಿಚಾರದಲ್ಲಿ ಒಂದು ಮತನೂ ಡಿಲೀಟ್ ಆಗದೆ ಇರಂಗ್ ನೋಡ್ಕೊಂತೀವಿ ನಾವು ಅಂತ ಹೇಳಿದಿರಿ. ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮತ ಕಾವಲು ಸಮಿತಿಯನ್ನು ರಚನೆ ಮಾಡಿದಿರಿ, ನಾವು ಮತವನ್ನು ರಕ್ಷಣೆ ಮಾಡ್ತೀವಿ ಅಂತಾನು. ಇದು ಬಾರಿ ಒಳ್ಳೆ ಪ್ರಶ್ನೆ. ನೋಡಿ, ನಾವು ಮೊದಲಿಂದಲೂ ಚಾಲೆಂಜ್ ಮಾಡ್ತೀವಿ, ಇದು ಕರ್ನಾಟಕ, ಬಿಹಾರ, ಬಂಗಾಳ ಅಲ್ಲ, ನಿಮ್ಮ ಕಳ್ಳಾಟ ನಡೆಯಲ್ಲ. ಕರ್ನಾಟಕದಲ್ಲಿ ಒಂದು ವೋಟ್ನ ನಿಮ್ಗೆ ಡಿಲೀಟ್ ಮಾಡಕ್ ಬಿಡೋಲ್ಲ. ಇದರ ಅರ್ಥ ನಾವು SIR ಹೋಗ್ಬಿಟ್ಟು ನಾವು ಫಾರ್ಮ್ ತುಂಬಿಟ್ಟು ಅಲ್ಲಿಂದ ಇದನ್ನು ಬಗೆಹರಿಸ್ಬಿಡ್ತೀವಿ ಅನ್ನೋ ಭ್ರಮೆ ನಮ್ಗೆ ಎಂದೂ ಇಲ್ಲ, ಅಂದೂ ಇಲ್ಲ, ಇಂದೂ ಇಲ್ಲ. ಅದಕ್ಕೇನೆ SIRನೇ ನಾವು ಫಂಡಮೆಂಟಲ್ ವಿರೋಧ ಮಾಡ್ತಾ ಬಂದ್ವಿ. ಇದೇನು ಪದ್ಧತಿ ಇದೆ ಇದು ಅವೈಜ್ಞಾನಿಕವಾಗಿದೆ, ಅಪ್ರಜಾತಾಂತ್ರಿಕವಾಗಿದೆ, ಅಸಂವಿಧಾನಾತ್ಮಕವಾಗಿದೆ ಅನ್ನೋದೇ ನಮ್ಮ ನಿಲುವು. ಇದರ ಬಿಲ್ಟಪ್ಪೇ ಅವೈಜ್ಞಾನಿಕತೆ ಇದೆ. ಸೊ ಹಂಗಾಗಿ ನೀವೊಂದು ಅವೈಜ್ಞಾನಿಕ ಪದ್ಧತಿಯಲ್ಲಿ ಹೋಗ್ಬಿಟ್ಟು ಹಗಲು ರಾತ್ರಿ ಫಾರಂ ತುಂಬಿಟ್ಟು ನಾವೆಲ್ಲ ಸೇರಿಸ್ಬಿಡ್ತೀವಿ. ನಾವೆಲ್ಲರಿಗೂ ನಾವು ಅದನ್ನೇ ಹೇಳಿದ್ವಿ, ಎಲ್ಲ ಫಾರ್ಮ್ ತುಂಬೋದು, ಬರೀ ಟ್ರೈನಿಂಗ್ ಕೊಡೋಂಥದ್ದು, ಫಾರ್ಮ್ ತುಂಬೋದು, ಭ್ರಮೆಯಲ್ಲಿ ಇರಬೇಡಿ ಅಂತಾನೆ ಹೇಳಿದ್ವಿ. ಅದನ್ನ ಮಾಡಬೇಕು. ನಮ್ಮ ಜನ ಪರದಾಡ್ತಿದ್ದಾರೆ, ಕಷ್ಟ ಇದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕು. ಸಾಧ್ಯ ಆದಷ್ಟು ಜನ ಒಳಗೆ ಸೇರ್ಕೊಳಕೋದ್ರ ಸಹಾಯ ಮಾಡಬೇಕು. ಅದೆಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ, ನಮ್ಮೆಲ್ಲ ಕಾರ್ಯಕರ್ತರು ಅದನ್ಗೋಸ್ಕರ ಕೆಲಸ ಮಾಡ್ಯಾರೆ. ಆದರೆ ಇದೆಲ್ಲ ಮಾಡಿದಾಗ್ಯೂ ಕೂಡ ಇದು SIR ಪ್ರೋಸೆಸ್ ಒಳಗೆ ಎಲ್ಲರೂ ಸೇರ್ಪಡೆ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಆದ್ರೆ ನಾವು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಆದ್ರೆ ಕರ್ನಾಟಕದಲ್ಲಿ ನೀವು ಹಂಗೆ ಡಿಲೀಟ್ ಮಾಡಿ ಮುಂದುವರಿಯಕ್ಕೆ ಬಿಡಲ್ಲ ಅಂತ ಇವತ್ತು ಅದನ್ನು ಹೇಳ್ತೀವಿ. ಡಿಲೀಟ್ ಮಾಡಿ ಮುಂದುವರಿಯಕ್ಕೆ ಬಿಡಲ್ಲ. ನೀವು ಏನು ತುಂಬ ತಮಾಷೆ ಅನ್ಕೊಂಡಿದ್ದೀರ ನೀವು. ನಾವು ಬಿಹಾರ ಬೆಂಗಾಲಲ್ಲಿ ಬಿಟ್ಟು ಕೂತ್ಕೊಂಡು ಕರ್ನಾಟಕ ಬಿಡಲ್ಲ. ನೀವು ಅದನ್ನ ಅಕ್ಟೋಬರ್ 17 ಫೈನಲ್ ಡೇ, ನಾವೀಗ ಎಚ್ಚರಿಕೆಗಳು ಕೊಡ್ತಾ ಇದೀವಿ. ನೀವು 17ನೇ ತಾರೀಕು ನೀವು ಏನಾದರೂ ಮಾಡಲಿಲ್ಲ ಅಂದ್ರೆ ನೀವು ಎಲೆಕ್ಷನ್ ಕಮಿಷನ್ ಕತೆ ನೋಡ್ತಾ ಇರಿ ಏನಾಗುತ್ತೆ ಅಂತ. ಅಲ್ಲ ಸರ್, ಈಗ ನಿಮ್ದು ಏನಾದರೂ ರಿಕ್ವೆಸ್ಟ್ ಇದೆಯಾ ಅಂದ್ರೆ, ಇನ್ನೊಂದು ತಿಂಗಳು ಮುಂದೆ ಈಗ ಕೆಲವೊಂದು ಅನೇಕ ಸಂಘಟನೆಗಳು, ಅನೇಕ ಪ್ರಗತಿಪರರು, ಚಿಂತಕರು ಮತ್ತೆ SIR ಕುರಿತು ಕೆಲಸ ಮಾಡಿರೋರು ಹೇಳ್ತಿರೋದು, ಈ ASDDOಗೆ ಅಟ್ಲೀಸ್ಟ್ ಇನ್ನೊಂದು ತಿಂಗಳು ಟೈಮ್ ಕೊಡಿ, ಮುಂದೂಡಿ. ಅಲ್ಲ, ಅದು ಮಿನಿಮಮ್ ಡಿಮ್ಯಾಂಡ್, ಆದ್ರೆ ರಿಯಲ್ ಪೂರ್ತಿ ಡಿಮ್ಯಾಂಡ್ ಅಲ್ಲ. ನಮ್ಮ ಪೂರ್ತಿ ಡಿಮ್ಯಾಂಡ್ SIR ನ ರದ್ದುಗೊಳಿಸಬೇಕು. ಆ ಪದ್ಧತಿನೇ ಸರಿ ಇಲ್ಲ. ಇಂಟೆನ್ಷನ್ ರಿವಿಷನ್ ನಡೆಸಿ. ಅಲ್ಲ ಸರ್, ಮತ್ತೆ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾಡ್ತಿದಾರಲ್ವಾ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾಡ್ಲೇಬೇಕು SIR. ಇಂಟೆನ್ಷನ್ ರಿವಿಷನ್ ಮಾಡಬೇಕು, ಏನು ತೀವ್ರ ಪರಿಷ್ಕರಣೆ ಮಾಡಲೇಬೇಕಾಗಿದೆ. ಅದನ್ನು ಮಾಡಿ ಅಂತಾನೆ ಹೇಳ್ತೀವಿ. ಇಂಟೆನ್ಷನ್ ರಿವಿಷನ್ ಅರ್ಥ ನೋಡಿ, ಸಿಂಪಲ್ ಆಗಿ. ಈಗ ನಾವೇ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ HD ಕೋಟೆಯಲ್ಲಿ ತಗೊಂಡು. ಇಂಟೆನ್ಷನ್ ರಿವಿಷನ್ ಏನಪ್ಪಾ ಅಂದ್ರೆ, ಹಳೆ ಪಟ್ಟಿನ ನಾವು ತಗೊಳ್ತೀವಿ, ಅಥವಾ ಪಟ್ಟಿನ ಮನೆಗೂ ಹೋಗ್ತೀವಿ, ನಿಮ್ಮ ಇದ್ರೊಳಗೆ ಇರುವಂತ ಡೀಟೇಲ್ಸ್ ನಿಮ್ದು ಕರೆಕ್ಟ್ ಆಗಿದೆಯಾ ಅಂತ ನೋಡ್ತೀವಿ. ಇದ್ರೊಳಗೆ ಇನ್ಯಾರಾದ್ರೂ ಸೇರ್ಪಡೆ ಮಾಡಕ್ಕಿದೆಯಾ, 18 ವರ್ಷದ ಯಾರನ್ನ ಆಗಿದಾರಾ ಅವ್ರನ್ನ ಸೇರ್ಪಡೆ ಮಾಡ್ತೀವಿ. ಯಾರಾದ್ರೂ ಡೆತ್ ಆಗಿದೆಯಾ ತೆಗಿಬೇಕಾ, ಅಥವಾ ಡೂಪ್ಲಿಕೇಟ್ ಆಗಿದೆಯಾ ತೆಗಿಬೇಕಾ ಅವ್ರು ತೆಗಿತೀವಿ. ಇನ್ನು ಕರೆಕ್ಷನ್ಸ್ ಏನಾದರೂ ಇದೆಯಾ, ಬೇರೆ ಕಡೆಯಿಂದ ಇಲ್ಲಿಗೆ ಯಾರಾದರೂ ಬಂದಿದ್ದಾರಾ, ಶಿಫ್ಟ್ ಆಗಿ ಹೊಸ ಏರಿಯಾದಲ್ಲಿ ಬಂದಿದ್ದಾರಾ, ಅಥವಾ ಇಲ್ಲಿಂದ ಯಾರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರಾ, ಹಂಗಾಗಿ ನೀವು ಅಲ್ಲಿ ಮಾಡಿಸ್ಕೋತೀರಾ, ಇಲ್ಲಿ ಬೇಡವಾ ನಿಮ್ಗೆ ಅಂತ ಕೇಳಿ ಕರೆಕ್ಷನ್ಸ್ ಮಾಡ್ತೀವಿ. ಆ ಮತದಾರರ ಪಟ್ಟಿನ ಅಪ್ಡೇಟ್ ಮಾಡಬೇಕು. ಇದನ್ನ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ಕರೀತಾರೆ. ಆದ್ರೆ ಇದು ಅದಲ್ಲ, ಇವ್ರು ಮಾಡ್ತಿರೋದಲ್ಲ. ಇವ್ರು ಮಾಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಪೂರ್ತಿ ನಿಮ್ಗೆ 2002ರ ಮತದಾರರ ಪಟ್ಟಿಯ ಜೊತೆ ನೀವು ತಾಳೆ ಆಗ್ಬೇಕು ಅನ್ನೋಂಥ ತಂದಿಯಾರ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ. ಯಾಕೆ ಮ್ಯಾಪಿಂಗ್ ಆಗಬೇಕು, ಯಾಕೆ ಬರಬೇಕು, ಯಾಕೆ ಇದೆಲ್ಲ ಸರ್ಕಸ್ ಮಾಡಬೇಕು, 2002 ಜೊತೆ ಯಾಕೆ ಲಿಂಕಪ್ ಮಾಡಬೇಕು? ಸರಿ, ಇವರೆಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ, ಬಾಂಗ್ಲಾದೇಶಿ ಅವ್ರನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಮಾಡ್ತಿದೀವಿ. ಸರಿಯಪ್ಪ, ಆಯ್ತು. ಬಾಂಗ್ಲಾದೇಶನ ಪತ್ತೆ ಹಚ್ಚೋರ್ ಕೆಲಸ ಯಾರು? ಹೋಮ್ ಡಿಪಾರ್ಟ್ಮೆಂಟ್ನವರು. ಅದು ನಮ್ಮನ್ನ ಸ್ಟ್ರಾಂಗ್ ಮ್ಯಾನ್ ಅಮಿತ್ ಶಾ ಅವರು ಇರುವಂತದ್ದೇ ತಾನೇ ಮಿನಿಸ್ಟ್ರಿ. ನಿಮ್ ಹೋಮ್ ಮಿನಿಸ್ಟ್ರಿಗೆ ಡ್ಯೂಟಿ ಕೊಡ್ರಲ್ಲ, ಯಾರು ಬೇಡ ಅಂದ್ರು ನಿಮ್ಗೆ? ನೀವು ಹೋಗಿ ಎಲ್ಲ ಕಡೆ ಬಾಂಗ್ಲಾದೇಶಿ ಅವ್ರು ಎಲ್ಲೆಲ್ಲಿದ್ದಾರೆ ನೀವೆಲ್ಲ ಚೆಕ್ ಮಾಡ್ರಲ್ಲ. ಈಗ ಒಂದು ಜನರಲ್ ಆಗಿ
ವೆಸ್ಟ್ ಬೆಂಗಾಲಲ್ಲಿ ಅದು ಬಾಂಗ್ಲಾ ಬಾರ್ಡರ್, ಅದು ವೆಸ್ಟ್ ಬೆಂಗಾಲಲ್ಲಿ ಏನೋ ಬಾಂಗ್ಲಾದೇಶದವ್ರು ಇದ್ರು. ಈಗ 91 ಲಕ್ಷ ಜನ ಹೊರಗೆ ಹೋದಾಗ ಆಯ್ತಪ್ಪ, ನೀವು ಹೇಳ್ದಂಗೆ ಒಂದು 50%, ಒಂದು 40 ಲಕ್ಷ ಜನ ಬಾಂಗ್ಲಾದವ್ರು ಇದ್ರು, 50 ಲಕ್ಷ ಜನ ಅನ್ಕೊಳ್ಳಿ. ಇದು ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ 1000 ಕಿಲೋಮೀಟರ್ ದೂರ ಇದೀವಿ ನಾವು. ಇದ್ರೊಳಗಡೆನು ಲಕ್ಷಾಂತರ, ಅದು 1 ಕೋಟಿಗೆ ಬಾಂಗ್ಲಾದವ್ರು ಇದಾರೆ ಅಂತನಾ? ಅಲ್ಲ, ನಾನು ಆ ಚರ್ಚೆಗೆ ಹೋಗಲ್ಲ. ಇದಾರೆ ಅಂತ ಅನ್ಕೊಳ್ಳೋಣಪ್ಪ, ಆಯ್ತು. ನೀವು ಹೇಳದಷ್ಟೇ ಇದ್ದಾರೆ. ನೀವು ಯಾರಿದ್ದಾರೆ ಅವ್ರು ಹಿಡೀರಿ ಸ್ವಾಮಿ. ನೀವು ಈಗ ನಿಮ್ಗೆ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಯಾರೊಬ್ರು ಹೇಳ್ತಾರೆ, ಸರಿಯಪ್ಪ, ನೀವು ಬೆಂಗಳೂರಿನಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನ ನೀವು ಚೆಕ್ ಮಾಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಇದೆ ಇಲ್ಲ ಅದನ್ನ. ಈಗ ಅಮೆರಿಕಾದೊಳಗೆ ಹೊರಗಡೆಯಿಂದ ಮೈಗ್ರೇಂಟೆಡ್ ಬಂದಿದ್ದಾರೆ ಅಂದ್ರೆ ಮೈಗ್ರೇಷನ್ ವರ್ಕ್ ಯಾರು ಬಂದಿದ್ದಾರೆ ಅವ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೂ ಕೂಡ ಒಂದು ಫಸ್ಟ್ ಆಫ್ ಆಲ್ ಯಾರಾದ್ರೂ ಇನ್ನೊಂದು ರಾಜ್ಯದಿಂದ ಬಂದಂತ ಜನರನ್ನ ಒಂದು ಅಪರಾಧಿಗಳಾಗಿ ನೋಡುವಂಥದ್ದೇ ಒಂದು ಅಪರಾಧ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತೀಯ ಜನ, ನಾವು ಗಲ್ಫಲ್ಲೂ ಇದ್ದೀವಿ, ಅಮೆರಿಕಾದಲ್ಲೂ ಇದ್ದೀವಿ, ಯುರೋಪ್ನಲ್ಲೂ ಇದ್ದೀವಿ, ಬರ್ಮಾದಲ್ಲಿ ಇದ್ದೀವಿ, ಭೂತಾನಲ್ಲಿ ಇದ್ದೀವಿ, ನೇಪಾಳದಲ್ಲಿ ಇದ್ದೀವಿ, ಶ್ರೀಲಂಕಾದಲ್ಲಿ ಇದ್ದೀವಿ, ಚೀನಾದಲ್ಲೂ ಇದ್ದೀವಿ, ಬಾಂಗ್ಲಾದೇಶಲ್ಲೂ ಇದ್ದೀವಿ, ಎಲ್ಲ ಕಡೆ ಇದ್ದೀವಿ. ಜನ ಏನಂದ್ರೆ ನೀರು ಏನು ತಗ್ಗಿದ್ದ ಕಡೆ ನೀರು ಹರಿತಾ ಇದೆ ಅಂತೀವಲ್ಲ, ಎಲ್ಲಿ ಕೆಲಸ ಸಿಗ್ತದೋ ಅಲ್ಲಿ ಜನ ಹರಿತಾರೆ. ಅಷ್ಟೇ ಸಿಂಪಲ್ ಮೆಕಾನಿಸಮ್ ಅದನ್ನ. ಹಂಗಾಗಿ ಬಾಂಗ್ಲಾದೇಶದಲ್ಲಿ ಬಂದಿಲ್ಲ ಅಂತ ನಾವೇನು ಹೇಳ್ತಿಲ್ಲ, ಬಾಂಗ್ಲಾದೇಶ ಬಂದಿದ್ದಾರೆ, ದುಡಿಯಕ್ಕೆ ಅವರು ಬಂದಿದ್ದಾರೆ, ಬಡಪಾಯಿ ಜನಗಳು ಬಂದಿದ್ದಾರೆ. ಬಡಪಾಯಿ ಜನಗಳು ನಮ್ಮವ್ರು ಇದ್ದಾರೆ. ಈಗ ನಮ್ಮಲ್ಲಿ ಹೋಗ್ಬಿಟ್ಟಿಲ್ಲ, ಈಗ ಶ್ರೀಲಂಕಾದಲ್ಲಿ ಇರೋರ್ನೆಲ್ಲ ಭಾರತೀಯನೆಲ್ಲ ಹೊಡೆದು ಓಡಿಸ್ತೀವಿ ಅಂದ್ರೆ ನಾವೇನು ಮಾಡ್ತೀವಿ? ಶ್ರೀಲಂಕಾದಲ್ಲಿ ಓಡಿಸ್ಬಿಡ್ಲಿ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ ಶ್ರೀಲಂಕಾದಲ್ಲಿ. ನೇಪಾಳದಲ್ಲಿ ನೇಪಾಳದಿಂದ ನಮ್ಮನ್ನು ಓಡಿಸ್ಬಿಟ್ರು ಅಂತ ಇಟ್ಕೊಳ್ಳಿ ಕತೆ. ನೇಪಾಳದಲ್ಲಿ ಗುಜರಾತಿಗಳು, ಮಾರ್ವಾಡಿಗಳು, ಬಿಸ್ನೆಸ್ ಪರ್ಸನ್ಸ್ ಎಲ್ಲ ಇದ್ದಾರೆ. ಏನು ಕತೆ ಆಗ್ಬೇಕು ನಮ್ಮದು? 1/3 ಆಫ್ ದಿ ಮೋರ್ ದೆನ್ 50% ಬಿಸ್ನೆಸ್ನ ಇಂಡಿಯಾ ಕಂಟ್ರೋಲ್ ಮಾಡ್ತದೆ ನೇಪಾಳ ಒಳಗಡೆ. ಸುಮಾರು ಜನ ನಮ್ಮ ಭಾರತೀಯರು, ಹೆಚ್ಚು ಕಡಿಮೆ 1/3 ಪಾಪ್ಯುಲೇಷನ್ ಭಾರತೀಯರು ಇದ್ದಾರೆ ನೇಪಾಳ ಒಳಗೆ. ಅವರೆಲ್ಲ ಓಡಿಸ್ತೀವಿ ಅಂತ ಹೇಳಿದ್ರೆ ಇದು ಹುಚ್ಚಾಟ. ಇದು ಹಂಗಲ್ಲ ಮಾಡಬೇಕಾಗಿರೋದು. ಯಾರಾದರೂ ಬಂದು ಅಕ್ರಮವಾಗಿ ಬಂದು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ರೆ ಮಾಡ್ತೀವಿ. ಆದರೂ ಕೂಡ ಸರಿಯಪ್ಪ, ನಿಮ್ಗೆ ಬೇರೆ ದೇಶದಿಂದ ಪಾಪ್ಯುಲೇಷನ್ ಜಾಸ್ತಿ ಬರ್ತಿದೆ, ನೀವು ಬಾರ್ಡರ್ ಟೇಕ್ ಮಾಡ್ರಿ. ಹಂಗೂ ಯಾರಾದರೂ ಒಳಗೆ ಬಂದಿದ್ದಾರೆ ಅಂದರೆ ಅವ್ರು ಇಟ್ಬಿಟ್ಟು ಅವ್ರು ಗೌರವಾನ್ವಿತವಾಗಿ ಅವರ ರಾಜ್ಯಗಳ ಜೊತೆ ಮಾತನಾಡಿ, ದೇಶದ ಜೊತೆ ಮಾತಾಡಿ, ನಪ್ಪ ನಿಮ್ಮ ಜನನ ಯಾಕೆ ಕಳಿಸ್ಕೊಂಡಿದ್ದೀರಿ, ನೀವು ತೊಗೊಳ್ರಿ ಅಂತೇಳಿ ಅವ್ರ ಹತ್ರ ಮಾತಾಡಿ ವಾಪಸ್ ಕಳಿಸ್ಕೊಡ್ರಿ. ಅವ್ರನ್ನ ಗೌರವಾನ್ವಿತವಾಗಿ, ಅವ್ರನ್ನೂ ಕೂಡ ದುಡಿಯಕ್ಕೆ ಬಂದಾರನ್ನ ನಾಯಿ ನರಿಗಳಂಗೆ ನಡೆಸ್ಕೋಬಾರ್ದು, ಗೌರವಾನ್ವಿತ ಅವ್ರಿಗೆ ಕಳಿಸ್ಕೊಡಿ. ಅದಕ್ಕೊಂದು ಪದ್ಧತಿ ಇದೆ. ಅದಕ್ಕೆ ಹೋಗ್ಬಿಟ್ಟು ನೀವು ಇಡೀ ಎಲ್ಲರೂ ಕಳ್ಳರು, ಎಲ್ಲರೂ ನಾವು ಬಾಂಗ್ಲಾದೇಶಗಳು ಅನ್ನಂಗೆ ನಮ್ಮ ಪ್ರತಿಯೊಬ್ಬರು ಕೂಡ, ನಮ್ಮ ಬೋರೇನಹಳ್ಳಿ ರಂಗಪ್ಪನಿಗೇನು ಸಂಬಂಧ ಬಾಂಗ್ಲಾದೇಶಕ್ಕೂ ಇವ್ರಿಗೂ, ಇಲ್ಲಿ ಸಾವಿತ್ರಮ್ಮನಿಗೇನು ಸಂಬಂಧ? ಎಲ್ಲರಿಗೂ ನೀವು ಡಾಕ್ಯುಮೆಂಟ್ ತೋರಿಸಿ, ನಾ ಯಾಕೆ ತೋರಿಸ್ಬೇಕು ಡಾಕ್ಯುಮೆಂಟು? ನಾವು ಹುಟ್ಟು ಬದುಕಿಲ್ಲಿ ಓಟ್ ಹಾಕೊಂಬಂದಿರೋ ಜನ ನಮ್ಗೆ ಯಾಕೆ ಕಳ್ಳರು ಮಾಡಿ ನಿಲ್ಸಿದ್ದೀರಿ ನೀವು? ಇಡೀ ದೇಶದ ಜನರನ್ನ ಕಳ್ಳರು ಮಾಡಿ ನಿಲ್ಸಿದ್ದಾರೆ ಇವ್ರು ಲೈನಲ್ಲಿ. ಇದು ಸರಿ ಅದ ಸರ್. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ಕಾಂಗ್ರೆಸ್ನವರು ಇದೊಂದು ಪೊಲಿಟಿಕಲ್ ಆಂಗಲ್ ಕೊಡ್ತಿದ್ದಾರೆ. ಯಾವ ರೀತಿಯಲ್ಲಿ ಅಂತಂದ್ರೆ, ಬಿಜೆಪಿ ಅವರು ಕೇಂದ್ರ ಸರ್ಕಾರವೇ ಇದಕ್ಕೆ ಕಾರಣ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನ ಮತಗಳನ್ನ ಡಿಲೀಟ್ ಮಾಡ್ತಾ ಇದೆ. ಈಗ ಹತ್ತತ್ರ ಕರ್ನಾಟಕದಲ್ಲಿ ಏನು 1 ಕೋಟಿ ASDDO ಪಟ್ಟಿಲ್ ಇದ್ದಾರೆ, ಅದ್ರಲ್ಲಿ 90% ಕಾಂಗ್ರೆಸ್ನವರು ಇದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಧ ಸತ್ಯ ಇದೆ. ಅರ್ಧ ಸತ್ಯ ಏನಪ್ಪ ಅಂದರೆ, ಬಿ ಜೆ ಪಿಯವರು ಏನು ಮಾಡೋಕ್ಕೆ ಬರ್ತಿದ್ದಾರೆ, ಅವರು ಬಿ ಜೆ ಪಿಯೇತರ, ಕಾಂಗ್ರೆಸ್ ಅಂತ ಮಾತ್ರ ಅಲ್ಲ, ಒಟ್ಟು ಬಿ ಜೆ ಪಿಯೇತರ ಮತಗಳನ್ನು ಟಾರ್ಗೆಟ್ ಮಾಡಿ ಆದಷ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಟಾರ್ಗೆಟ್ ಜೊತೆ SIR ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ಡೌಟ್ಗಳು ಕೂಡ ಇಲ್ಲ. ಆದರೆ ASDDO ಏನು ನಡೀತಿದೆಯೋ ಇದರೊಳಗೆ ಬರೀ ಕಾಂಗ್ರೆಸ್ ವೋಟರ್ಸ್ನ ಮಾರ್ಕೆಟ್ ಮಾಡಿ ಡಿಲೀಟ್ ಮಾಡೋಕ್ಕೆ ಬರೋಲ್ಲ. ಹಾಗೆ ಈಗ ASDDO ನಂಬರ್ಸ್ ಏನು ಬರ್ತಿದೆ ಅದು BLOಗಳು ಅಪ್ಲೋಡ್ ಮಾಡಿರೋ ನಂಬರ್ಸ್ ಅವು. ಇನ್ನೂ ಕೂಡ ಅದೆಲ್ಲೋ ಸಾಫ್ಟ್ವೇರ್ ಗೇಮ್ ಅಲ್ಲ, ಅದು ಇವರೇ ಮಾಡ್ತಿರೋವಂಥದ್ದು. ನೀವು ಹಂಗೆ ಮಾಡ್ತಿರೋದ್ರೆ ಹಾಗಾದ್ರೆ ಡಿಲೀಟ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಡಿಲೀಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ನಿಮ್ಮ ರಾಜ್ಯ ಸರ್ಕಾರನೇ ಇದೆಯಲ್ಲ ಇಲ್ಲಿ. ಮತ್ತೆ ಇಲ್ಲಿ BLOಗಳೆಲ್ಲ ಯಾರು? ಇಲ್ಲಿಂದ ನಮ್ಮ ಸ್ಟಾಫು, ಇವರೇ, ನಮ್ಮ ಅಂಗನವಾಡಿ ವರ್ಕರ್ಸು, ನಮ್ಮ ಟೀಚರ್ಸ್ಗಳೇ. ಇವರೇನೆಲ್ಲ BJP ಅವರ? ಕಾಂಗ್ರೆಸ್ನವ್ರದ್ದು ಡಿಲೀಟ್ ಮಾಡೋಕ್ಕೆ ಅಥವಾ ಯಾರಾದ್ರೂ ಅಧಿಕಾರಿಗಳು ಕೂತ್ಕೊಂಡು ಡಿಲೀಟ್ ಮಾಡ್ಸೋಕ್ಕಾಗ್ತದ? ಕೆಲವು ಕಡೆ BJPಯವರು ಗೇಮ್ ಮಾಡಿಸಿಲ್ಲ ಅಂತಲ್ಲ, ಕೆಲವು ಕಡೆ ಹೋಗ್ಬಿಟ್ಟು ಇವ್ರು ತೆಗೀರಿ ಅವ್ರು ತೆಗೀರಿ ಹೀಗೆ ಮಾಡಿ ಅಂತ ಹೇಳಿ ಕೆಲವು ಕಡೆ ಮಾಡಿದ್ದಾರೆ. ಬಟ್ ಅದೆಲ್ಲವೂ ಕೂಡ ಮೈನರ್ ಪಾರ್ಟ್, ಮೇಜರ್ ಪಾರ್ಟ್ ಅಲ್ಲ. ಆದರೆ ಈ ವೋಟರ್ಸ್ ಏನು ಯಾವ ವೋಟರ್ಸ್ಗೆ ಎಫೆಕ್ಟ್ ಆಗ್ತಿದೀವಿ ASDDO ಇಂದ? ASDDO ಇಂದ ಎಫೆಕ್ಟ್ ಆಗ್ತಿರೋರು ಯಾರಪ್ಪ ಅಂತ ಹೇಳಿದ್ರೆ, ಶೋಷಿತ ಸಮುದಾಯಗಳ ಜನ, ಮೈಗ್ರೆಂಟ್ ವರ್ಕರ್ಸು, ಮಹಿಳೆಯರು. ಇವತ್ತಿನ ಕರ್ನಾಟಕದಲ್ಲಿ ಮಹಿಳೆಯ ವೋಟರ್ಸ್ ಏನಿದ್ದಾರೆ ಹೆಚ್ಚು ಕಾಂಗ್ರೆಸ್ ಪರ ವೋಟರ್ಸ್ ಇದ್ದಾರೆ. ಶೋಷಿತ ಸಮುದಾಯಗಳು ಹೆಚ್ಚು ಕಾಂಗ್ರೆಸ್ ಪರ ಇದ್ದಾರೆ. ದುಡಿಯುವ ಜನ ಹೆಚ್ಚು ಕಾಂಗ್ರೆಸ್ ಪರ ಇದ್ದಾರೆ. ಸೊ ದುಡಿಯುವ ಜನ, ಶೋಷಿತ ಜನ, ಮಹಿಳೆಯರ ವೋಟ್ ಹೋಯ್ತು ಅಂತ ಹೇಳಿದ್ರೆ BJP ಅಂತ ಕೆಲವು ಹೋಗಿರ್ತದೆ, ಆದರೆ ಕಾಂಗ್ರೆಸ್ಗೆ ಹೆಚ್ಚು ಎಫೆಕ್ಟ್ ಆಗುತ್ತೆ. ಅದನ್ನ ಹಂಗೆ ನೋಡ್ಬೇಕು, ಅದನ್ನ ಕಾನ್ಸ್ಪಿರಸಿಯಾಗಿ ನೋಡ್ಬಾರ್ದು, ಹಿಂಗೆ ನೋಡ್ಬೇಕು. ಆದರೆ ನಿಮ್ಮ ವೋಟ್ನ ಕಾನ್ಶಿಯಸ್ ಆಗಿ ಟಾರ್ಗೆಟ್ ಮಾಡ್ತಾರೆ, ಅದು ಮುಂದೆ ಬರಲಿದೆ. ಅದು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಮ್ಯಾಪಿಂಗ್ ಒಳಗೆ ನೆಕ್ಸ್ಟ್ ತರ್ತಾರೆ, ಮ್ಯಾಪಿಂಗ್ ಪ್ರೋಸೆಸ್ ತರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ತರ್ತಾರೆ. ಯಾಕಂದ್ರೆ ಅಲ್ಲ, ಇದುವರೆಗೂ ಕರ್ನಾಟಕದಲ್ಲಿ ಆ ವಿಷಯನೇ ಬಂದಿಲ್ಲ, ನೀವೇ ಹೇಳ್ತಿರೋದು. ಈಗ ಅದನ್ನ
ಚರ್ಚೆನೆ ಬಂದಿಲ್ಲ. ಮ್ಯಾಪಿಂಗ್ ಅದೇ ಅವರು ಇದು ಭಾರಿ ಕಳ್ಳಾಟ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೇಳ್ದಲೆ. ನೋಡಿ ಈಗ ಮ್ಯಾಪಿಂಗ್ ಏನಿದೆಯಲ್ಲ 34 lakh ಅನ್ಮ್ಯಾಪ್ಡ್ ಅಂತ ಕ್ಲಿಯರ್ ಕಟ್ ಆಗಿದೆ. 34 lakh ಅಲ್ಲ ನೋಡಿ, ಈಗ ನೆಕ್ಸ್ಟ್ 17ನೇ ತಾರೀಕು ಲಿಸ್ಟ್ ಬಂದ್ರೆ ಅದಕ್ಕಿಂತ ಹೆಚ್ಚಿನ ಜನರಿಗೆ ನೋಟಿಸ್ ಬರ್ತದೆ ಈಗ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತೇಳಿ. ಸೊ ಈ ಡಾಕ್ಯುಮೆಂಟ್ನ ನೀವು ಕೊಡಿ ಅಂತ ನೀವು ಹೇಳ್ದಾಗ್ಲೇನೆ ಆಮೇಲೆ ಅದನ್ನ ಅಪ್ರೂವ್ ಮಾಡಿ ನೀವೆಲ್ಲ ಡಾಕ್ಯುಮೆಂಟ್ ಸಲ್ಲಿಸ್ತೀರಿ. ಆದ್ರೆ ಅಪ್ರೂವ್ ಮಾಡೋದು ಬಿಡೋದು ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಇರ್ತದೆ. ಎಲೆಕ್ಷನ್ ಕಮಿಷನ್ ಅಂದ್ರೆ ಪೂರ್ತಿ ನಮ್ಮಲ್ಲಿರುವಂಥ EROs ಇವ್ರ ಕೈಯಲ್ಲ, ನಮ್ಮ ತಹಶೀಲ್ದಾರು DC ಅನ್ಬುಕುಮಾರ್ ಕೈಯಲ್ಲ, ಡೆಲ್ಲಿ ಕೈಯಲ್ಲಿ ಇರ್ತದೆ. ಅದನ್ನ ನೀವು ಸಬ್ಮಿಟ್ ಮಾಡಾದ್ಮೇಲೆ ಅವ್ರು ಅದಕ್ಕೊಂದು ಸ್ಕ್ರೂಟನೈಸ್ ಮಾಡಿ ಇಲ್ಲ 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 ಇವ್ರನ್ನ ತೆಗಿಬೇಕು ಅಂತ ಮಾಡ್ಬೋದು. ಅದರಲ್ಲಿ ಮೈನಾರಿಟಿ ವೋಟ್ಸ್ನ ಹೆಚ್ಚಿನ ಅವ್ರು ಡಿಲೀಟ್ ಮಾಡ್ಬೋದು. ನಿಮಗೆ ಬೂತ್ಗಳನ್ನ ಐಡೆಂಟಿಫೈ ಮಾಡಿ ಯಾವ್ಯಾವ ಬೂತ್ಗಳಲ್ಲಿ ನಾನ್ BJP ಬೂತ್ ಇದ್ದಾವೆ ಅಥವಾ ಕಾಂಗ್ರೆಸ್ ಬೂತ್ಗಳು ಡಾಮಿನೇಟ್ ಇದ್ದಾವೆ ಅಲ್ಲಿ ಹೆಚ್ಚಿನ ಡಿಲೀಟ್ ಮಾಡ್ಬೋದು. ಇದರೊಳಗೆ ಮ್ಯಾಪಿಂಗ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಒಂದಿದೆ, ಅದ್ರ ಬಗ್ಗೆ ಪಿಟಿಕ್ ಅನ್ನೋದೇ ಕೂತ್ಕೊಂಡಿದ್ದಾರೆ ಅನ್ಬುಕುಮಾರ್ ಅವರು. ಆದರೆ ಈಗ ಎಲ್ಲ BLOs ಆ್ಯಪಲ್ಲಿ ಆಲ್ರೆಡಿ ಹಾಕಿದ್ದಾರೆ. BLOಗಳ ಆ್ಯಪನ್ನು ನಿಮ್ಗೆ ಯಾರ್ದನ್ನ ಸ್ನೇಹಿತರಿದ್ದರೆ ತೆಗೆದು ಹಿಂಗೆ ನೋಡಿ ಗೊತ್ತಿದ್ರೆ ಅದನ್ನೆಲ್ಲ ಕೂಡ ನಾವು ಖಾತ್ರಿಪಡಿಸ್ಕೊಂಡಿದ್ದೀವಿ. ಅದರೊಳಗೆ ಆಲ್ರೆಡಿ ವೈರಸ್ ಆಗ್ದಂಗೆ ಎಲ್ಲ BLO ಆ್ಯಪಲ್ಲಿ ಹಾಕಿದರೆ 15% ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಆಲ್ರೆಡಿ ತೋರಿಸ್ತಾ ಇದೆ. ಕರ್ನಾಟಕದಲ್ಲಿ 15% ತೋರಿಸ್ತಾ ಇದೆ. 15% ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅದು ಕೂಡ ಹತ್ರ 90 ಲಕ್ಷ ಅಂತ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಅದು ಆಲ್ರೆಡಿ ಕಾಯ್ತಾ ಇದೆ ಅದರೊಳಗೆ. ಅದು ಒಂದು ಟೈಪು ಸರ್ಪದ ರೀತಿಯಲ್ಲಿ ಒಳಗಡೆ ಕಾಯ್ತಾ ಇದೆ ಇದನ್ನ ಅವರು ಬಾಯ್ ಬಿಡ್ತಾ ಇಲ್ಲ. ಯಾಕೆ ಬಾಯ್ ಬಿಡ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ಟ್ರಂಪ್ ಕಾರ್ಡ್ ರೀತಿಯಲ್ಲಿ ಬಳಸ್ತಾರೆ. ಲಾಸ್ಟಿಗೆ ತಮ್ಗೆ ಹೆಂಗ್ ಬೇಕೋ ಹಂಗೆ ಬಳಸ್ತಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋಂಥದ್ದು ಅದೊಂದು ಸೀಕ್ರೆಟ್ ಸಾಫ್ಟ್ವೇರ್ ಇದ್ದಂಗೆ. ಅದು ನಮ್ಮ ಯಾರ ಕಂಟ್ರೋಲು ಇರಲ್ಲ, ಕರ್ನಾಟಕದ ಯಾವ ಅಧಿಕಾರಿಗಳ ಕಂಟ್ರೋಲು ಇರಲ್ಲ, ಅನ್ಬುಕುಮಾರ್ ಅವ್ರ ಕಂಟ್ರೋಲು ಇರೋದಿಲ್ಲ. ಪೂರ್ತಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ನ ಹ್ಯಾಂಡಲ್ ಮಾಡೋದು ಡೆಲ್ಲಿಯಲ್ಲಿ. ಇಲ್ಲಿ ಯಾರಿಗೂ ಏನು ರೋಲ್ ಇಲ್ಲ. ಅಲ್ಲಿ ಒಂದು ಸಣ್ಣ ರಾಜ್ಯ ಡೆಲ್ಲಿಯಲ್ಲಿ 2ನೇ ಬಾರಿ SIR ಮಾಡಿದ್ರು, ಕರ್ನಾಟಕದಲ್ಲಿ ಮೊದಲನೇ ಬಾರಿ SIR ನಡೀತಿದೆ. ಈಗ ನೀವು ಹೇಳಿದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ 2ನೇ ಬಾರಿಯಲ್ಲಿ ಅಪ್ಲೈ ಮಾಡ್ಬೋದಾ ಅಂತ? ಇಲ್ಲ ಏನೇನು ಮಾಡ್ತಾರೆ ನಾವೇನು ಹೇಳಕ್ಕಲ್ಲ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಂಗೆ ಮಾಡ್ತಾರೆ ಅಂತ. ಬಟ್ ಬೆಂಗಾಲ್ ಆಗಿದ್ದೇನು ಅಂತ ನಾನು ಹೇಳ್ಬಿಡ್ತೀನಿ. ಬೆಂಗಾಲಲ್ಲಿ ASDDO ಬಂತಲ್ಲ ಫಸ್ಟ್ ಅಲ್ಲಿ, ಇರಲಿಲ್ಲ ಅಲ್ಲಿ ASDD ಅಂತಿತ್ತು. ASDD ಬಂದಾಗ ಅಲ್ಲಿ ಅತಿ ಹೆಚ್ಚಾಗಿ ಡಿಲೀಟ್ ಆದವರು ನಂಬರ್ 1 ಮಹಿಳೆಯರು, ನಂಬರ್ 2 ದಲಿತರು, ನಂಬರ್ 3 ಅಲ್ಪಸಂಖ್ಯಾತರು, 2ನೇದು ದಲಿತಾದಿವಾಸಿಗಳು, 3ನೇದು ಅಲ್ಪಸಂಖ್ಯಾತರು. ಈ ಆರ್ಡರ್ ಇತ್ತು. ಎಲೆಕ್ಷನ್ ಕಮಿಷನ್ ಕೋರ್ಟಿಗೆ ಹೋಯ್ತು. ಏನಂತ ಹೋಯ್ತಪ್ಪ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಪ್ರಕಾರ ಡಿಲಿಷನ್ ಇನ್ನೂ ಜಾಸ್ತಿ ಇದೆ, ಈ ಡಿಲಿಷನ್ ಇಲ್ಲಿ ಕಡಿಮೆ ತೋರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳು ಸರ್ಕಾರದ ಜೊತೆ, ರಾಜ್ಯ ಸರ್ಕಾರದ ತೃಣಮೂಲ ಸರ್ಕಾರದ ಜೊತೆ ಕೈ ಮಿಲಾಯಿಸ್ಬಿಟ್ಟಿದ್ದಾರೆ, ಇಬ್ರು ಸೇರಿ ತಪ್ಪಾಗಿ ಸೇರಿಸ್ಬಿಟ್ಟಿದ್ದಾರೆ. ಹಂಗಾಗಿ ಇದು ಕಡಿಮೆ ತೋರಿಸ್ತಿದೆ, ಇದು ಇನ್ನೂ ಜಾಸ್ತಿ ಡಿಲಿಷನ್ ಇದೆ ಅಂತ ವಾದ ಮಾಡ್ತು. ಅಂದ್ರೆ ತನ್ನ ಎಲೆಕ್ಷನ್ ಆಫೀಸರ್ಸ್ನ ವಿರುದ್ಧವಾಗಿ ತಾನು ಕೋರ್ಟಿಗೆ ಹೋಯ್ತು ಎಲೆಕ್ಷನ್ ಕಮಿಷನ್. ಚೆಕ್ ಮಾಡೋಕ್ಕೋಸ್ಕರ ಏನು ಮಾಡಿದ್ರು, 8,000 ಮೈಕ್ರೋ ಅಬ್ಸರ್ವರ್ಸ್ನ ಹೊರಗಡೆಯಿಂದ ಆರ್ಡರ್ ಮಾಡಿದರು. ಅವ್ರು ಇಲ್ಲಿಂದ ಬಂದವರು BJP ರೂಲ್ ಸ್ಟೇಟಿಂದ ಕಳಿಸಿದ್ರು 8,000 ಜನ. ಅವರು ಪ್ರತಿ ಪಂಚಾಯತಿ ವಾರ್ಡಲ್ಲಿ ಕೂತ್ಕೊಂಡು ಮತ್ತೆ ಚೆಕ್ ಮಾಡಿದ್ರು. ದೊಡ್ಡ ವ್ಯತ್ಯಾಸ ಏನು ಬರಲಿಲ್ಲ. ಮಾಡಿದಾಗ ಅವಾಗ ಏನು ಮಾಡಿದ್ರು, ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ತಂದರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದುಬಿಟ್ಟು ಅದರೊಳಗೆ ತಾರ್ಕಿಕ ವ್ಯತ್ಯಾಸ ಅಂತ ಕರೀತಾರೆ. ಅದರೊಳಗೆ ಅಂದರೆ ನಿಮ್ಮ ಹೆಸರಿನೊಳಗೆ ಸ್ವಲ್ಪ ವ್ಯತ್ಯಾಸ ಇದೆ, ನಿಮ್ಮ ಡಾಕ್ಯುಮೆಂಟ್ ಒಳಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ತೋರಿಸ್ತಾ ಇದೆ, ನೀವು ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ಸ್ಪೆಲ್ಲಿಂಗಲ್ಲಿ ವ್ಯತ್ಯಾಸ ಆಗಿದೆ. ಈಗ ರಾಜಲಕ್ಷ್ಮಿ ಅನ್ನೋಂಥದ್ದು RJX ಒಂದು ಕಡೆ ಬಳಸಿದ್ದೀರಿ, KSH ಅಂತ ಒಂದು ಕಡೆ ಬಳಸಿದ್ದೀರಿ ನೀವು, ಇದು ವ್ಯತ್ಯಾಸ ಆಗ್ತದೆ. ಇನಿಷಿಯಲ್ನ ನೀವು ಮುಂದೆ KS ಮನೋಜ್ ಅಂತ, ಮನೋಜ್ KS ಅಂತಿತ್ತು ಅಂತ ಇಟ್ಕೊಳ್ಳಿ, ಇದ್ರೆ ಅದು ವ್ಯತ್ಯಾಸ ಆಗಿದೆ. ಶೇಖ್ ಅನ್ನೋಂಥದ್ದು SHAKH ಇದೆ, SHAIK ಇದೆ ಶೇಖ್. ಇಂಥವನ್ನೆಲ್ಲವೂ ಕೂಡ, ಅಥವಾ ಅಪ್ಪ ಅಮ್ಮಂದಿಗೂ ನಿನಗೂ ಇರುವಂಥ ವಯಸ್ಸಿನ ಅಂತರ, ಅಜ್ಜಿಗೂ ನಿನ್ಗಿರುವಂಥ ವಯಸ್ಸಿನ ಅಂತರ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದ್ರ ನಡುವೆ ಇರುವಂತಹ ತಿಂಗಳುಗಳ ವ್ಯತ್ಯಾಸ, ತಾಯಿಗೂ ಮಗನಿಗೂ ಇರುವಂಥ ವ್ಯತ್ಯಾಸ, ಡೇಟ್ ಆಫ್ ಬರ್ತ್ ಅಲ್ಲಿ ಇರುವಂಥ ವ್ಯತ್ಯಾಸ, ಇವನ್ನೆಲ್ಲವುಗಳು ಇಟ್ಕೊಂಡು ಸಪ್ರೇಟ್ ಮಾಡಕ್ಕೆ ಶುರು ಮಾಡಿದ್ರು. ಆದರೆ ಇದು ಎಲ್ಲರಿಗೂ ಒಂದೇ ರೀತಿ ನಡೆಯಲ್ಲ. ಇದನ್ನು ಕೂಡ ಇದಕ್ಕೊಂದು, ಈಗ ನೀವು ಮೀಡಿಯಾದವರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಆಲ್ಗ್ಯಾರಿಸಮ್ ಅಂತ ಕರೀತಾರೆ. ಅಂದರೆ ನೀವು ಯಾವುದೇ ಒಂದು ಡಾಟಾ ಅನಾಲಿಸಿಸ್ ಮಾಡಬೇಕಾದ್ರೆ ಫಿಲ್ಟರ್ಸ್ ಅಂತ ಹಾಕ್ತೀವಿ. ಫಿಲ್ಟರ್ಸ್ ಅಂತ ಹಾಕ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಡೌಟ್ಫುಲ್ ಏರಿಯಾ ಕಂಡ್ರೆ, ದಿಸ್ ಇಸ್ ಎ ಡೌಟ್ಫುಲ್ ಏರಿಯಾ, ಇಲ್ಲಿ ನೀನು ಟೈಟಾಗಿ ಚೆಕ್ ಮಾಡು, ಎಲ್ಲದನ್ನು ಎಲ್ಲ ರೀತಿಯ ವ್ಯತ್ಯಾಸಗಳನ್ನು ನೀನು ಸಾರ್ಟ್ ಔಟ್ ಮಾಡು ಅಂತ ಹೇಳಿದ್ರೆ ಅದಕ್ಕೆ 11 ಕ್ರೈಟೀರಿಯಾಸ್ ಹಾಕೊಂಡಿದ್ದಾರೆ. 11 ಕ್ರೈಟೀರಿಯಾಸ್ನ ಟೈಟಾಗಿ ಮಾಡ್ತದೆ ಅದು. ಸ್ಪೆಲ್ಲಿಂಗ್ ಸಣ್ಣ ಬಿಟ್ಟಿದ್ರು ಬಿಡಲ್ಲ. ಈಗ ನೀನು ಒಂದೇ ಒಂದು ಡೈರೆಕ್ಷನ್ ಸಾಕು. ಅರೇಬಿಕ್ ಹೆಸರು, ವೆಸ್ಟರ್ನ್ ಹೆಸರುಗಳು ಯಾವಿದ್ದಾವೆ ಅವೆಲ್ಲವನ್ನು ಕೂಡ ಟೈಟಾಗಿ ಚೆಕ್ ಮಾಡು. ಬಾಂಗ್ಲಾದೇಶಿಗಳು ಇರುವಂಥ ಅನುಮಾನ ಇದೆ ಅಂತ ನಾನು ಅದನ್ನೇನು ಹೇಳಬೇಕಾಗಿಲ್ಲ. ಅವನ್ನ ಟೈಟಾಗಿ ಚೆಕ್ ಮಾಡುವಂಥ ಸಾಫ್ಟ್ವೇರ್ ಒಂದು ಕಮ್ಯಾಂಡ್ ಕೊಟ್ಟರೆ ಸಾಕು ನೀವು.
ಅರೇಬಿಕ್ ಹೆಸರುಗಳು ಅಂದ್ರೆ ಯಾರವು? ಮುಸ್ಲಿಮ್ಸು. ವೆಸ್ಟರ್ನ್ ಹೆಸರು ಯಾರು ಅಂದರೆ ಕ್ರಿಶ್ಚಿಯನ್ಸ್. ಸೊ ಇಮ್ಮಿಡಿಯೇಟ್ ಆಗಿ ಅವ್ರದ್ದೆಲ್ಲ ಕೂಡ ಟೈಟ್ ಆಗಿಬಿಡ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಆಗ್ತದೆ. ಮಿಕ್ಕ ಸಮುದಾಯಗಳಿಗೆ ಸ್ಪೆಲ್ಲಿಂಗ್ ವ್ಯತ್ಯಾಸಗಳ ಬಗ್ಗೆ ಯು ಕ್ಯಾನ್ ರಿಲ್ಯಾಕ್ಸ್. ಈ ಕಂಡೀಷನ್ ಟೈಟ್ ಮಾಡು. ರೀಜನ್ಸು, ಈಗ ನಮಗೆ ಬೆಲ್ಟ್ಗಳು ತೊಗೊಂಡ್ರು ಕೂಡ ಇದು ನಾನ್ BJP ಬೆಲ್ಟ್ ಇರ್ತದೆ, ಇದು BJP ಬೆಲ್ಟ್ ಇರ್ತದೆ. ಈ ಬೆಲ್ಟ್ ಏನಿದೆಯಲ್ಲ, ಈ ಬೆಲ್ಟ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಂಗಿದೆ, ಇದನ್ನು ಟೈಟಾಗಿ ಚೆಕ್ ಮಾಡು ಅಂತ ಹೇಳ್ತಾರೆ. ಭಾಳ ಕ್ಲೀನಾಗಿ ನೀನು ಚೆಕ್ ಮಾಡು, ಟೈಟಾಗಿ ಚೆಕ್ ಮಾಡು. ಟೈಟಾಗಿ ಚೆಕ್ ಮಾಡಿದ್ರೆ ವಾಲ್ವ್ನ ಟೈಟ್ ಮಾಡು, ನೀರೇ ಹೋಗ್ಬಾರ್ದು ಸರಿಯಾಗಿ, ಹಂಗೆ ಟೈಟ್ ಮಾಡು ನೀನು ಅನ್ನೋ ರೀತಿಯಲ್ಲಿ. ಅಲ್ಲಿಂದ ಅವ್ರು ಔಟ್ ಆಗ್ತಾರೆ. ಇದು ಮಾಡಿದ್ಮೇಲೆ ಏನಾಯಿತು ನೋಡಿ, ಲಾಜಿಕಲ್ ಡಿಸ್ಪೆನ್ಸಿ ತಂದ ತಕ್ಷಣವೇ ಮುಸ್ಲಿಮ್ಸು ಟಾಪ್ಗೆ ಹೋಗ್ಬಿಟ್ರು ಡಿಲಿಷನ್ ಒಳಗೆ, ಬೆಂಗಾಲ್ ಡಿಲಿಷನ್ ಒಳಗೆ. 3ನೇ ಪ್ಲೇಸ್ನಲ್ಲಿ ಇದ್ದರು, ಲಾಜಿಕಲ್ ಡಿಸ್ಪೆನ್ಸಿ ಆಗ್ದ ತಕ್ಷಣ ರೈಸ್ ಆಗ್ಬಿಟ್ರು, ಫಸ್ಟ್ ಪ್ಲೇಸ್ಗೆ ಹೋಗ್ಬಿಟ್ರು. ಅದೇ ಸಾಫ್ಟ್ವೇರ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ಹೇಳ್ತಿದಾರಲ್ಲ, ಕಾಂಗ್ರೆಸ್ನವ್ರು ಹೇಳ್ತಿದಾರಲ್ಲ, ನಮ್ದೆಲ್ಲ ಟಾರ್ಗೆಟ್ ಆಗ್ತಿದೆ. ನಿಮ್ಮ ಕಾಂಗ್ರೆಸ್ ವೋಟ್ಗಳನ್ನ ಇದ್ರೊಳಗೆ ಟಾರ್ಗೆಟ್ ಮಾಡ್ತಾರೆ, ಮ್ಯಾಪಿಂಗ್ನಲ್ಲಿ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಟಾರ್ಗೆಟ್ ಮಾಡ್ತಾರೆ, ಕಮ್ಯುನಿಟಿ ವೈಸ್ ಟಾರ್ಗೆಟ್ ಮಾಡ್ತಾರೆ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಟಾರ್ಗೆಟ್ ಮಾಡ್ತಾರೆ, ಬೂತ್ ವೈಸ್ ಟಾರ್ಗೆಟ್ ಮಾಡ್ತಾರೆ. ಸೊ ಇದು ನಿಮಗೆ ಟ್ರಂಪ್ ಕಾರ್ಡಾಗಿ ಇಟ್ಕೊಂಡಿಯಾರ ಅವರು. ಅದು ಅನ್ಬುಕುಮಾರ್ ಅವ್ರಿಗೆ ಏನು ಗೊತ್ತಿಲ್ಲ. ಅನ್ಬುಕುಮಾರ್ ಅವರು ನಾನೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಅವ್ರ ಕೈಯಲ್ಲಿ ಏನೂ ಇಲ್ಲ. ಇದು ಡೆಲ್ಲಿ ಕೈಯಲ್ಲಿದೆ. ಡೆಲ್ಲಿ ತಾಳ್ಕೆ ತಕ್ಕಂತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಡುತ್ತೆ. ಅವ್ರು ಇಟ್ಕೊಂಡಿದ್ದಾರೆ. ಇದೆಲ್ಲ ಗೇಮ್ ನೋಡಿ ಹೆಂಗೆ ಬಳಸಬೇಕು, ಎಷ್ಟು ಮಟ್ಟಿಗೆ ಬಳಸಬೇಕು ಅಷ್ಟು ಮಾಡುತ್ತಾರೆ. ಈಗ ಇಸ್ಪೀಟ್ ಆಡ್ಬೇಕಾರೆ ಹಿಂಗೆ ಕಾರ್ಡ್ ಇಟ್ಕೊಂಡಿರ್ತಾರಲ್ಲ, ಕೊನೆಗೆ ಟ್ರಂಪ್ ಕಾರ್ಡ್ ಅಂತ ಒಂದು ಇರ್ತದೆ ಅದರೊಳಗೆ. ನಾನು ಗೇಮ್ ಗೆಲ್ಲಕ್ಕೆ ಅನ್ಬೇಕು ಆಡ್ಬೇಕು, ನಿನಗೆ ಜೆ ಹಾಕಿದರೆ ನಾನು ತ್ರಿಬಲ್ ಜೆ ಹಾಕ್ತೀನಿ, ನಾನು ಗೇಮ್ ಗೆಲ್ಬೋದು, ತ್ರಿಬಲ್ ಜೆ ಬಳಸ್ತೀನಿ. ತ್ರಿಬಲ್ ಕೆ ಅಂದರೆ ತ್ರಿಬಲ್ ಕೆ ಬಳಸ್ತೀನಿ, ತ್ರಿಬಲ್ ಎಕ್ಕ ಬೇಕು ಅಂದರೆ ಎಕ್ಕ ಬಳಸ್ತೀನಿ. ನಾನು ಎಲ್ಲ ನನ್ನ ಕೈಯಲ್ಲಿದೆ ಅವು ಕಾರ್ಡ್ಗಳು, ಪೂರ್ತಿ ಕಾರ್ಡ್ ಅವ್ರ ಕೈಯಲ್ಲಿದೆ. ಸರ್, ಒಂದೊಂದು ಕಡೆ ಪ್ರಶ್ನೆ ಏನು ಅಂದರೆ, ಈಗ ಆಯಿತು, ಈಗ ASDDO ಪಟ್ಟಿ ಬಂತು, ಈಗ ನಾಳೆ ಅಂದರೆ 8ನೇ ತಾರೀಕು ಮುಗೀತದೆ. ಅಕ್ಟೋಬರ್ 17ನೇ ತಾರೀಕು ಕಡೆ ದಿನಾಂಕ ಡ್ರಾಫ್ಟ್ ಲಿಸ್ಟ್ನ ಒಟ್ಟಾರೆ ಮತದಾರರ ಪಟ್ಟಿಯನ್ನು ಬಿಡೋದು ಕಡೆ ದಿನಾಂಕ ಕರ್ನಾಟಕ ಇದು ಘೋಷಣೆ ಮಾಡಿದೆ ಚುನಾವಣಾ ಆಯೋಗ. ನೀವು ಒಂದು ಮತವನ್ನು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಇದುವರೆಗೂ, ಇದೇ ಫೈನಲ್ ಡ್ರಾಫ್ಟ್ ಆದರೆ ಅಥವಾ ಇದಕ್ಕಿಂತ ಕಡಿಮೆ ಬಂದರೆ ನಿಮ್ಮ ಮುಂದಿನ ನಡೆ ಏನು? ಮುಂದೆ ಯಾವ ರೀತಿಯಲ್ಲಿ ಮತದಾರರ ಮತ ಉಳಿಸ್ಕೊಬೇಕಾಗತ್ತೆ? ನಾವು ಜನರು ನೋಡಿ, ನಾವು ಹೇಳ್ತಿರೋದು ಜನರಿಗೆ ನಾವೀಗ ನಾಗರಿಕ ಮತಕಾವಲು ಸಮಿತಿ ಅಂತ ಎಲ್ಲ ಕಡೆ ರಚನೆ ಮಾಡ್ತಿದ್ದೀವಿ. ನಾವು ಹೇಳ್ತಿರುವಂಥದ್ದು ಇಡೀ ರಾಜ್ಯದ ಜನ ನಾವು ಜಾಗೃತರಾಗಬೇಕು, ನಮ್ಮ ಮತಗಳನ್ನು ನಾವು ಕಾಯ್ಕೋಬೇಕು. ನೀವು ಇಷ್ಟೇ, ಪ್ರತಿಯೊಬ್ಬರಿಗೆ ನಾವು ಹೇಳೋದು ಸಿಂಪಲ್ ಮ್ಯಾಟರ್. ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಬೂತಲ್ಲಿ ನಿಮ್ಮ ಅರ್ಹ ಮತದಾರರು ಎಷ್ಟಿದ್ದಾರೆ ಅಂತ ನಿಮ್ಮ ಪಟ್ಟಿನ ನೀವು ಪಕ್ಕ ರೆಡಿ ಮಾಡ್ಕೊಳ್ಳಿ, ಇಷ್ಟು ಜನ ಇದ್ದಾರೆ. ಇದರೊಳಗೆ ಯಾರೆಲ್ಲ ಡಿಲೀಟ್ ಆಗ್ತಾರೆ ಅವ್ರೆಲ್ಲರದ್ದು ಒಂದು ಪಟ್ಟಿ ಮಾಡ್ಕೊಳ್ಳಿ. ಅವರನ್ನ ಇವ್ರು ಸೇರ್ಸೋ ತನಕ ಇವ್ರಿಗೆ ಬಿಡಂಗಿಲ್ಲ. ಇವ್ರನ್ನ ಡಿಲೀಟ್ ಮಾಡಿ ಇವ್ರ SIR ಪಟ್ಟಿನ ಕಂಪ್ಲೀಟ್ ಮಾಡೋಕೆ ನಾವು ಬಿಡೋಲ್ಲ. ಇವ್ರು ಏನೇನು ಮಾಡ್ತಾರೋ ಮಾಡಲಿ, ನಾವು ಎಚ್ಚರಿಕೆ ಕೊಡ್ತೀವಿ, ಒತ್ತಡ ತರ್ತೀವಿ, ಹೇಳ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಅಗತ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅಕ್ಟೋಬರ್ 17ಕ್ಕೆ ಬರಬೇಕಾದ್ರೆ ನೀವು ಅದಕ್ಕೆ ಎಲ್ಲ ಅರ್ಹ ಮತದಾರರು ನೀವು ಸೇರಿಸಿಲ್ಲ ಅಂತ ಹೇಳಿದ್ರೆ, ಯಾರ್ಯಾರು ಅರ್ಹ ಮತದಾರನ ಡಿಲೀಟ್ ಮಾಡ್ತೀರೋ ಎಲ್ಲ ಅಷ್ಟು ಅರ್ಹ ಮತದಾರರು ಬಂದು ಎಲೆಕ್ಷನ್ ಕಮಿಷನ್ ಒಳಗೆ ಕೂಡ್ತೀವಿ. ನೀವು ಇವ್ರನ್ನ ಸೇರಿಸಲೇಬೇಕು. ನಾವು ಹೇಳ್ತಿರೋದು ಹಂಗೆ, ಹೋರಾಟದ ಮೂಲಕ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಎನ್ಯುಮರೇಷನ್ ಫಾರ್ಮ್ ತುಂಬಿ ಈ SIR ಪ್ರೋಸೆಸ್ ಒಳಗೆ ನುಗ್ಗಿ ಎಲ್ಲ ಮಾಡ್ತೀವಿ ಅಂತ ನಾವು ಹೇಳ್ತಿಲ್ಲ. ಆ ಪ್ರೋಸೆಸ್ ಒಳಗೆ ಸಾಧ್ಯನೇ ಇಲ್ಲ. ಆ ಪ್ರೋಸೆಸ್ ಒಳಗೆ ಎಷ್ಟಾಗೋದು ಮಾಡ್ತೀವಿ. ಆದರೆ ನಾವು ಹೇಳ್ತಿರೋದು ಹೋರಾಟದ ಮೂಲಕ ಇದನ್ನು ಸಾಧನೆ ಮಾಡ್ತೀವಿ. ಕರ್ನಾಟಕದಲ್ಲಿ ನೀವು ಮಾಡ್ದಂಗೆ ದಬಾಯಿಸ್ಕೊಂಡು, ಈಗ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ ನೆಕ್ಸ್ಟ್ ನೋಡಿ, ಇದು ನಮ್ಮ ಮುಗೀತದೆ, ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ. ನಮ್ಮ ಮಿನಿಸ್ಟರ್ಸ್ ಕೆಲವೊಮ್ಮೆ ಭಾಳ ದೊಡ್ಡ ರೀತಿಯಲ್ಲಿ ಮಾತಾಡ್ತಾರೆ. ಯಾಕೆ ಬೆಂಗಳೂರು ಎಲೆಕ್ಷನ್ಸ್ ಪೋಸ್ಟ್ಪೋನ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲ ಇನ್ನೂ SIR ಆಗಿಲ್ಲಲ್ಲ, ಆ ಪಟ್ಟಿ ಬಂದಿಲ್ಲ, ಅದಕ್ಕೋಸ್ಕರ ಬೆಂಗಳೂರು ಇಲ್ಲಿಂದ GBA ಎಲೆಕ್ಷನ್ಸ್ನ ಪೋಸ್ಟ್ಪೋನ್ ಮಾಡಿದ್ವಿ. SIR ಬರುತ್ತಲ್ಲ, ಆಮೇಲೆ ಆ ಪಟ್ಟಿ ಇಟ್ಕೊಂಡು ಮೂರ್ಖರು ಅಂತಾರೆ ಯಾರಾದರೂ, ಆ ಪಟ್ಟಿನ ಇಟ್ಕೊಂಡು ಹೋದ್ರೆ ನೀವು ಮಾಡಬಾರ್ದು, ಅದನ್ನು ಒಬ್ಬಾರ್ದು. ಅದನ್ನು ಅದು ಕರೆಕ್ಟಾಗಿ ಇದ್ದರೆ ಮಾತ್ರ, ಎಲ್ಲ ಮತದಾರರು ಒಳಗೆ ಬಂದರೆ ಮಾತ್ರ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಪಟ್ಟಿ ಹಿಡಿತೀವಿ, ಹಂಗೆ ಮಾಡಕ್ಕೆ ಬಿಡೋಲ್ಲ ನಾವು. ಹಂಗಿದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ, ನೀವು ಅದ್ರ ಮೇಲೆ ಅದರದ್ದು ವೋಟರ್ ಲಿಸ್ಟ್ ಇದೆ. ಅದನ್ನ ನಾವೇನು ಮೊದಲಿಂದನೂ ಬರ್ತಿರುವಂಥ ಸೈಂಟಿಫಿಕ್ ಮೆಥಡ್ ಏನಿದೆಯೋ, ಡೆಮೊಕ್ರೆಟಿಕ್ ಮೆಥಡ್ ಇದೆಯೋ, ಅದ್ರ ಮೂಲಕ ಅಪ್ಡೇಟ್ ಮಾಡಿ, ಅದನ್ನ ಇಟ್ಕೊಂಡು ನಾವು ಎಲೆಕ್ಷನ್ ಮಾಡಿ, ಅವ್ರು ಸೆಂಟ್ರಲ್ದಲ್ಲಿ ಏನಿದೆಯೋ ಅದು ಮಾಡಲಿ. ಅವ್ರದ್ದು ಏನು 2 ವರ್ಷ ಇದೆ. ನಾವು ಅದನ್ನು ಆ ಎಲೆಕ್ಷನ್ನು ಕೂಡ ನಿಮ್ಮ ಈ ಧೋಕಾ ಪಟ್ಟಿ ಬಂದರೆ, ಈ ಧೋಕಾ ಪಟ್ಟಿ ಕರ್ನಾಟಕದಲ್ಲಿ ನಡೆಯಲ್ಲ. SIR ಪಟ್ಟಿ ನೀವು ತಂದರೆ ಅದನ್ನು ಹರಿದು ಬಿಸಾಕ್ತೀವಿ, ಅದು ನಡೆಯೋಕ್ಕೆ ಬಿಡೋಲ್ಲ ನಾವು. ಹಾಗೆ ನಾವು ಕರ್ನಾಟಕದಲ್ಲಿ ಉಳಿಸ್ಕೊಳ್ತೀವಿ ಅಂತ ನಾವು ಚಾಲೆಂಜ್ ಮಾಡ್ತೀವಿ. ಸರ್, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ವೀಕ್ಷಕರೇ ನೋಡಿದ್ರಲ್ಲ, ಇದೇ ರೀತಿಯ ಇನ್ನಷ್ಟು ಚರ್ಚೆಗಳಿಗಾಗಿ ನಮ್ಮ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.